ಪರಾಭಕ್ತಿ ಮತ್ತು ಗೌಣಭಕ್ತಿ ಅಂತ ಎರಡು ಹೇಳ್ತಾರೆ. ಗೌಣಭಕ್ತಿ ಅಂದಾಗ ನಿಜವಾದ ಒಂದು ಭಕ್ತಿ ಅಲ್ಲ, ಅದು ನಿಜವಾದ ಭಕ್ತಿ ಕರ್ಕೊಂಡು ಹೋಗುತ್ತೆ. ಅದಕ್ಕೋಸ್ಕರ ಗೌಣಭಕ್ತಿ ಅಂತಾರೆ. ಈಗ ಬಸ್ ಸ್ಟ್ಯಾಂಡ್ಗೆ ಹೋದರೆ ಬೆಂಗಳೂರು ಅಂತ ಆ ಬಸ್ ಮೇಲ್ಗಡೆ ಬೋರ್ಡ್ ಹಾಕಿರ್ತಾರೆ, ಆ ಬಸ್ಸೇ ಬೆಂಗಳೂರು, ಅದ್ರಲ್ಲಿ ಕೂತು ಬೆಂಗಳೂರಿಗೆ ಹೋಗ್ತೀವಿ. ಅದೇ ರೀತಿ ಗೌಣಭಕ್ತಿ ಅನ್ನತಕ್ಕಂಥ ನಿಜವಾದ ಭಕ್ತಿ ಅಲ್ಲಿದ್ರೂ ಅದು ಮೊದಲು ಬಂದರೆ ಆಮೇಲೆ ನಾವು ಮುಂದೆ ಪ್ರಯಾಣ ಮಾಡಲಿಕ್ಕೆ ಸಾಧ್ಯ ಅನ್ನತಕ್ಕಂಥದ್ದನ್ನು ಹೇಳ್ತಾ. ಇವು ಗೌಣಭಕ್ತಿ ಅಂದರೆ ಇದು ಏನಾದರೂ ಒಂದು ಪದಾರ್ಥ ಬೇಕು ಅಂತ ನಾವು ಪ್ರಯತ್ನ ಮಾಡಿದ್ರೆ ನಮ್ಮಿಂದ ಸಾಧ್ಯವಿಲ್ಲ ಅಂದ್ಬಿಟ್ಟು ಪರಮಾತ್ಮ ಕಡೆ ತಿರುಗ್ತೀವಿ. ಪರಮಾತ್ಮ ಏನನ್ನು ಮಾಡಿ ಅದನ್ನು ಪ್ರಾಪ್ತಿ ಮಾಡುವಾಗ ಮಾಡು. ಏನಕ್ಕೆ ಕಷ್ಟ ಬಂತು ಅಂದಾಗ ಹೇಳಿದ, ಸಂಕಟ ಬಂದಾಗ ವೆಂಕಟರಮಣ ಅದು ಪ್ರಾಪ್ತಿ ಆದಾಗ, ಕಷ್ಟ ನಿವೃತ್ತಿ ಆದಾಗ ನಮಗೆ ಜಿಜ್ಞಾಸೆ ಬರಬೇಕು. ಒಂದು ಪ್ರಾರ್ಥನೆ ಮಾಡಿಕೊಂಡ್ರೆ, ಒಂದು ಹರಕೆ ಹೊತ್ಕೊಂಡ್ರೆ ಇಷ್ಟು ಅನುಕೂಲ ಆಗುತ್ತೆ ಅಂದರೆ, ಇನ್ನು ಪರಮಾತ್ಮನೇ ತಿಳ್ಕೊಂಡ್ರೆ ಅಥವಾ ಪರಮಾತ್ಮನೇ ಪ್ರಾಪ್ತಿ ಮಾಡಿಕೊಂಡ್ರೆ ಇನ್ನೆಷ್ಟು ಅನುಕೂಲ ಆಗ್ಬೋದು. ರಬಿಯ ಸೂಫಿ ವಿಲಾಸಪ್ಪಿನಲ್ಲಿ ರಬಿಯ ಪ್ರಾರ್ಥನೆ ಮಾಡಬೇಕಾದ್ರೆ ಪ್ರಾರ್ಥನೆ ಮಾಡ್ಕೊಳ್ಳಂತಾಕಿ, ಹೇ ಪರಮಾತ್ಮ, ಯಾರ್ಯಾರಿಗೆ ಏನೇನು ಕೊಡಬೇಕು ಅಂತ ಅಂದ್ಕೊಳ್ತೀವಿ ನಿನ್ನ ಭಕ್ತರಿಗೆ ಅವರೆಲ್ಲ ಕೊಟ್ಬಿಡು. ನನಗೇನು ಕೊಡಬೇಕು ಅಂತೀಯೋ ಅದನ್ನು ಬೇರೆಯವ್ರಿಗೆ ಕೊಡು. ನರಕದ ಭಯದಿಂದ ನಾನೇನಾದರೂ ನಿನ್ನ ಪ್ರಾರ್ಥನೆ ಮಾಡ್ತಿದ್ದೆ, ನರಕಕ್ಕೆ ಹೋಗ್ತೀನಿ ಅನ್ನೋ ಭಯದಿಂದ ಪ್ರಾರ್ಥನೆ ಮಾಡ್ತಿದ್ರೆ ನರಕಕ್ಕೆ ಹಾಕು ನನ್ನ. ಸ್ವರ್ಗದ ಭಯದಿಂದ, ಸ್ವರ್ಗ ಬೇಕು ಅನ್ನೋ ಆಸೆಯಿಂದ ನಿನ್ನನ್ನು ಇಟ್ಕೊಂಡಿದ್ರೆ ನೀನು ನರಕಕ್ಕೆ ಹಾಕು. ಯಾರ್ಯಾರಿಗೆ ಏನೇನು ಕೊಡ್ತೀವಿ ಎಲ್ಲ ಕೊಟ್ಬಿಡು. ಈ ರೀತಿ ನರಕ ಸ್ವರ್ಗ ಅನ್ನತಕ್ಕಂಥದ್ದು ಇದ್ದರೆ ನರಕಕ್ಕೆ ಹಾಕು. ಇದು ಯಾವುದೂ ಇಲ್ಲ, ನೀನೇ ಬೇಕು ಅನ್ನತಕ್ಕಂಥದ್ದು ನನ್ನಲ್ಲಿದೆ ಅಂದರೆ ನೀನೇ ಬಾ ಅಂತಾರೆ. ಅದೇ ರೀತಿ ನಾವು ಯಾವುದನ್ನ ಒಂದು ಅನುಕೂಲ ಆಯಿತು ಅಂದರೆ ಆ ಜಿಜ್ಞಾಸೆ, ಜ್ಞಾತು ಇಚ್ಛಾ ಜಿಜ್ಞಾಸ, ತಿಳ್ಕೋಬೇಕು ಅನ್ನತಕ್ಕಂಥ ಇಚ್ಛೆ ಪ್ರಾರಂಭ ಆಗಬೇಕು. ಅದು ಎಷ್ಟು ಮಾತ್ರನಪ್ಪ ಇಚ್ಛೆ ನಮಗೆ? 12:30 ಬಂದು 1 ಗಂಟೆಗೆಲ್ಲ ಮುಗಿದೋಗುತ್ತೆ. ಆಸೆನೇ ಹೊರಟೋಗುತ್ತೆ. ಮತ್ತಿನ್ನು ಮುಂದಿನ ವರ್ಷನೇ ಅದು ಬಿಟ್ಟರೆ ಮತ್ತೆ ನಾನು ಸುಖವಾಗಿ ಶಾಂತವಾಗಿ ಸಮಾಧಾನ ಜೀವನ ಮಾಡಲಾರೆ, ಪರಮಾತ್ಮ ನಿನ್ನನ್ನು ಬಿಟ್ಟು ನಾನು ಇರಲಾರೆ. ತೊರೆದು ಜೀವಿಸಬಹುದೇ ಹರಿ ನಿನ್ನ ಚರಣಗಳ ಬರಿಯ ಮಾತೇಕಿನ್ನು ಅರಿತು ಪೇಳೆನು ನಾನು. ತೊರೆದು ಜೀವಿಸಬಹುದೇ ಹರಿ ನಿನ್ನ ಚರಣಗಳ. ಒಡಲು ಹಸಿದರೆ ಅನ್ನ ಇಲ್ಲದೆ ಇರಬಹುದು, ಪಡೆದ ಕ್ಷೇತ್ರವ ಬಿಟ್ಟು ತೆರಳಬಹುದು. ಮಡದಿ ಮಕ್ಕಳ ಬಿಟ್ಟು ಅಡವಿ ಸೇರಲುಬಹುದು, ಕಡಲೊಡೆಯ ನಿನ್ನಡಿಯ ಬಿಡಲಾಗದು ಬಿಡಲಾಗದು. ತೊರೆದು ಜೀವಿಸಬಹುದೇ ಹರಿ ನಿನ್ನ ಚರಣ. ಪರಮಾತ್ಮನ ಬಿಟ್ಟು ಜೀವನ ಮಾಡಲಿಕ್ಕೆ ಆಗಲ್ಲ ಅಂತಾರೆ ಮಹಾತ್ಮರು. ನಾನು ಹೇಳ್ತೀನಿ, ನಮ್ಮ ಮನಸ್ಸಾಗಿದೆ ಅಂದರೆ ಒಡಲು ಹಸಿದರೆ ಅನ್ನ ಇಲ್ಲದೆ ಇರಲಾರೆ, ಪಡೆದ ಕ್ಷೇತ್ರವ ಬಿಟ್ಟು ಹೋಗಲಾರೆ. ಮಡದಿ ಮಕ್ಕಳ ಬಿಟ್ಟು ಕ್ಷಣ ಮಾತ್ರ ಇರಲಾರೆ, ಕಡಲೊಡೆಯ ನಿನ್ನಡಿಯ ಬಿಡಬಲ್ಲೆನು ಬಿಡಬಲ್ಲೆನು. ನೀನೇ ಬೇಕು ಅನ್ನತಕ್ಕಂಥದ್ದು ನಮಗೆ ಆ ಜಿಜ್ಞಾಸೆ ಬರಬೇಕು. ಅದು ಬಂದರೆ ಪರಾಭಕ್ತಿ. ಪರಾಭಕ್ತಿ ಅಂದರೆ ಶ್ರೇಷ್ಠವಾಗಿರ್ತಕ್ಕಂಥ ಭಕ್ತಿ ಅಂದಾಗ ಅಸ್ಮಿನ್ ಪುರುಷೇ ಪರಮಪ್ರೇಮ ರೂಪ. ನಾರದ ಭಕ್ತಿ ಸೂತ್ರದಲ್ಲಿ ಬೆಳಗ್ಗೆ ನೋಡಿದ್ರೆ ಅಸ್ಮಿನ್ ಪುರುಷೇ ಪರಮಪ್ರೇಮ ಸ್ವರೂಪ ಸಾಕ್ಷಾತ್ ಅಪರೋಕ್ಷಾತ್ ಬ್ರಹ್ಮ ಯ ಆತ್ಮ ಸರ್ವಾಂತರಃ. ಸಾಕ್ಷಾತ್ ಅಪರೋಕ್ಷಾತ್ ಬ್ರಹ್ಮ ನೋಡಿ, ಈಗ ನಮ್ಮ ಎದುರಿನಲ್ಲಿ ಹಿಂದೆಗಡೆ ಕಾಣ್ತಿರ್ತಕ್ಕಂಥ ಇದು ಪ್ರತ್ಯಕ್ಷ ಹೌದಾ. ಬೆಂಗಳೂರು ಕಾಣ್ತಾ ಇದೆ ನಮಗೆ ಪರೋಕ್ಷ. ಈ ಪ್ರತ್ಯಕ್ಷ, ಇದು ಪ್ರತ್ಯಕ್ಷ
ಬೆಂಗಳೂರು ಪರೋಕ್ಷ ಅನ್ನೋದನ್ನು ಯಾವುದರಿಂದ ಗುರುತಿಸ್ತಾ ಇದ್ದೀನಿ, ಯಾವುದನ್ನು ತಿಳ್ಕೊಳ್ತಾ ಇದ್ದೀನೋ ಅದು ಅಪರೋಕ್ಷ, ಅದು ಸಾಕ್ಷಾತ್. ಆ ಒಂದು ಅಪರೋಕ್ಷ ಅನ್ನತಕ್ಕಂಥ ಇದೆ ಅನ್ನೋದು ನಮ್ಮ ಅನುಭವದಲ್ಲೇ ಗೊತ್ತಾಗುತ್ತೆ. ನಾನು ಹೇಳಿದ ನೀವು ಇದ್ದೀರಾ ಅನ್ನೋದು ಯಾವ ಪ್ರಮಾಣ ಬೇಕು? ಇಲ್ಲ. ಮತ್ತು ಹೇಗಿದ್ದೀವಪ್ಪ? ಭಾಳಷ್ಟು ಜನ ದೇವರಿದ್ದಾನೋ ಅಂತಾರೆ. ಆ ದೇವ್ರ ಕತೆ ಬಿಟ್ಬಿಡು, ನೀನಿದ್ದೀಯಲ್ಲೋ ಹೇಳ. ಇದ್ದೀನಿ. ಯಾವ ರೀತಿ ಇದ್ದೀನಿ? ಒಂದು ಸಲ ಸುಖಿ, ಒಂದು ಸಲ ದುಃಖಿ, ನಿಜವಾಗ್ಲೂ ಯಾವ ರೀತಿ ಇದ್ದೀವಿ ಅನ್ನತಕ್ಕಂಥ ನಾವು ತಿಳ್ಕೊಂಡ್ರೆ ಈ ಸುಖಿ ದುಃಖಿ ಕರ್ತೃ ಭೋಕ್ತೃ ಇದೆಲ್ಲ ಕೇವಲ ನಮ್ಮ ಅಭಿಮಾನವೇ ಹೊರತು ಯಾವ ನಿರಭಿಮಾನ ಸ್ಥಿತಿ ಇರತಕ್ಕಂಥ ಒಂದು ಇರುವಿಕೆ ಯಾವುದಿದೆಯೋ ಏಕರೂಪೇಣ ಅವಶ್ಯ ಪರಮಾರ್ಥ ಅಂದರೆ ಏಕರೂಪೇಣ ಅವಸ್ಥಿತ ಆ ಪರಮಾರ್ಥ. ತನ್ನಲ್ಲಿ ಬದಲಾವಣೆ ಆಗಲಿಲ್ಲ, ತನ್ನ ಇರುವಿಕೆಯನ್ನು ಕಳ್ಕೊಳ್ಳಿದ್ರೆ ಯಾವುದಿದೆಯೋ ಅದು ಪರಮಾರ್ಥ. ಬೆಳಿಗ್ಗೆ ನೋಡಿದ್ವಿ, ನಾನು ನನ್ನ ಪ್ರಪಂಚ ಅಂತ ಎಲ್ಲವೂ ಬದಲಾವಣೆ ಆಗ್ತಿದೆ. ಒಂದು ಸಮಯದಲ್ಲಿ ನಿದ್ದೆನಲ್ಲಿ ಇಲ್ಲ ಅಂತ ಹೇಳ್ಬೋದು. ಆದರೆ ಇದೆಲ್ಲ ಇಲ್ಲ ಅಂದ್ರೂ ನನ್ನ ಇರುವಿಕೆ ಅನ್ನತಕ್ಕ, ನನ್ನ ಇರುವಿಕೆ ಅಲ್ಲ, ಇರುವಿಕೆ ಇದೆ. ಆ ಇರುವಿಕೆನೇ ಪರಾಭಕ್ತಿ. ಯಾಕೆಂದರೆ ಅದರಲ್ಲಿ ನಮಗಿರತಕ್ಕಂಥ ಪ್ರೇಮ ಯಾವತ್ತೂ ಬಿಟ್ಟು ಹೋಗಲ್ಲ. ಹೌದಾ? ಸೊ ಅದೇ ನಾನು ಅಂತ ತಿಳ್ಕೊಳತಕ್ಕಂಥ ಪರಾಭಕ್ತಿ ಜ್ಞಾನ ಅನ್ನತಕ್ಕಂಥದ್ದನ್ನು ನೋಡೋದು ಬೆಳಿಗ್ಗೆ. ಮತ್ತು ಈಗ 55ನೇ ಶ್ಲೋಕವನ್ನು ನೋಡಿ. ಬಟ್ ಇದರಲ್ಲಿ ಇನ್ನೊಂದು ವಿಚಾರ ಮಾಡ್ತಾರೆ ಭಾಷ್ಯದಲ್ಲಿ 55ನೇ ಶ್ಲೋಕದಲ್ಲಿ, ಅದನ್ನು ನೋಡೋಣ. 55ನೇ ಶ್ಲೋಕ ನೋಡಿ ಮೊದಲು. ಓಂ ಶ್ರೀಕೃಷ್ಣ ಪರಬ್ರಹ್ಮಣೇ ನಮಃ. ಶ್ರೀಮದ್ಭಗವದ್ಗೀತಾ ಅಥ ಅಷ್ಟಾದಶೋऽಧ್ಯಾಯಃ. ಮೋಕ್ಷಸನ್ನ್ಯಾಸಯೋಗಃ. ಶ್ರೀಭಗವಾನುವಾಚ ಭಕ್ತ್ಯಾ ಮಾಮಭಿಜಾನಾತಿ ಯಾವಾನ್ಯಶ್ಚಾಸ್ಮಿ ತತ್ವತಃ ತತೋ ಮಾಂ ತತ್ವತೋ ಜ್ಞಾತ್ವಾ ವಿಶತೆ ತದನಂತರಂ ಭಕ್ತ್ಯಾ ಮಾಮಭಿಜಾನಾತಿ ಯಾವಾನ್ಯಶ್ಚಾಸ್ಮಿ ತತ್ವತಃ ತತೋ ಮಾಂ ತತ್ವತೋ ಜ್ಞಾತ್ವಾ ವಿಶತೆ ತದನಂತರಂ. ತತಃ ಜ್ಞಾನಲಕ್ಷಣೆಯ ಭಕ್ತಿಯ, ಪರಾಭಕ್ತಿ ಅನ್ನತಕ್ಕಂಥದ್ದೇ ಜ್ಞಾನ. ಪರಾಭಕ್ತಿ ಅದು ಒಂದೇ, ಜ್ಞಾನ ಅಂದರೂ ಒಂದೇ. ಆ ಜ್ಞಾನಲಕ್ಷಣವಾಗಿರ್ತಕ್ಕಂಥ ಭಕ್ತಿಯಿಂದ ಮಾಂ ಅಭಿಜಾನಾತಿ, ನನ್ನನ್ನು ತಿಳ್ಕೊಳ್ತಾನೆ ಅಥವಾ ಗುರುತಿಸ್ತಾನೆ. ಅಂದರೆ ಯಾವ ರೀತಿ ಬೇರೆ ವಸ್ತುಗಳನ್ನು ಗುರುತಿಸ್ತಾ ಇದ್ದೀವೋ ಆ ರೀತಿ ಅಲ್ಲ. ಇವಾಗ ನೀವು ಇದ್ದೀರಾ ಅನ್ನೋದು ಯಾವ ರೀತಿ ಗುರುತಿಸ್ತಿದ್ದೀರಾ? ಇದ್ದೀವಿ ಅಷ್ಟೇ. ಇದು ಮತ್ತು ನಿದ್ದೆಯಲ್ಲಿ ಇದ್ದೆ ಅನ್ನೋದನ್ನು ಯಾವ ರೀತಿ ಗುರುತಿಸ್ತಾರೆ? ಅನುಭವ ಅದು. ಸೊ ಅನುಭವದಿಂದ ಯಾರಾದರೆ ಶರೀರ ಇಂದ್ರಿಯ ಬುದ್ಧಿ ಮನಸ್ಸು ಅಹಂಕಾರ ಎಲ್ಲವನ್ನು ಬಿಡಿಸ್ಕೊಂಡು ಇರಬಲ್ಲೆ ನಾನು, ಅದೇ ನಾನು ತನ್ಮದಲ್ಲಿ ಕಂಡಿಟ್ಕೊಳ್ತಾರೋ ಯಾವಾನ್ ಅಹಂ ಉಪಾಧಿಕೃತ ವಿಸ್ತರ ಭೇದೈಹಿ, ಉಪಾಧಿಯಿಂದ ಆಗಿರತಕ್ಕಂಥ ಅನೇಕ ನಾಮರೂಪಗಳು ಕಾಣ್ತಾ ಇದೆ ನಮಗೆ. ಹೌದಾ? ಎಲ್ಲ ಎಲ್ಲಿಂದ ಬಂತಪ್ಪ ಅಂದರೆ ನಾನು ಹೇಳಿದ್ದೆ, ನಾವ್ಯಾರು ಸೃಷ್ಟಿ ಮಾಡಿದ್ದಲ್ಲ. ಹೌದಾ? ಇವಾಗ ಕೆಲವರು ವಿಜ್ಞಾನವೇ ಎಲ್ಲ ಮಾಡ್ತಿರೋದು, ವಿಜ್ಞಾನ ಇರತಕ್ಕಂಥ ಪ್ರಪಂಚ ವಿಜ್ಞಾನ ಏನೋ ಮಾಡುತ್ತೆ. ಹೌದಾ? ಬಟ್ ಪ್ರಪಂಚ ಎಲ್ಲಿಂದ ಬಂತು ಅಂದರೆ ನಾವ್ಯಾರು ಸೃಷ್ಟಿ ಮಾಡಿದ್ದಲ್ಲ. ಯಾರು ಈ ಪೌಲ್ಟ್ರಿ ಫಾರಮ್ನವರು ಯಾವುದೋ ಹಳ್ಳಿಗೆ ಹೋದ್ರಂತೆ. ಹೋಗಿ ಯಾಕೆ ಯಾವುದೋ ಒಂದು ಶಕ್ತಿ ಇದೆ, ಅದು ಸೃಷ್ಟಿ ಮಾಡಿದ್ದೇನೆ ಮೊದಲು. ನಾವು ಇರೋದನ್ನು ಏನಾರು ಮಾಡ್ಬೋದು ವಿಜ್ಞಾನ, ಬಟ್ ವಿಜ್ಞಾನ ಜಗತ್ತನ್ನು ಸೃಷ್ಟಿ ಮಾಡಿಲ್ಲ. ವಿಜ್ಞಾನ ಪೂರ್ಣ ಜ್ಞಾನವೂ ಅಲ್ಲ ಅದು. ಇಲ್ಲಿ ಪೌಲ್ಟ್ರಿ ಫಾರ್ಮ್ ಒಂದು ಹಳ್ಳಿಗೆ ಹೋದ್ರಂತೆ. ಸರಿ,
ಹಳ್ಳಿ ಜನನೆಲ್ಲ ಕರೆದ್ರು. ಸರಿ, ಅವ್ರ ಮುಂದುಗಡೆಗೆ ಅದೇನೋ ಒಂದು ಮೆಷಿನ್ ಇಟ್ಟು ಅದರಲ್ಲಿ ಮೊಟ್ಟೆಗಳೆಲ್ಲ ಇಟ್ಟುಬಿಟ್ಟು ಆ ಪ್ಲೇಟಲ್ಲಿ ಹೊರಗಡೆ ತಳ್ಳಿ ಮತ್ತು ಈಚೆಗೆ ತೆಗೆದು ಎಲ್ಲ ಮರಿಗಳಾಗ್ಬಿಟ್ಟಿತ್ತು. ಅಲ್ಲೊಬ್ಬ ಮುದುಕ ನಿಂತಿದ್ರಂತೆ. ನೋಡಿದ ತಾತ, ಎಂಥ ಅದ್ಭುತ ಮಾಡಿದ್ವಿ ನಾವು, ನಿಮ್ಮ ಕಾಲದಲ್ಲಿ ಒಂದು ಮೊಟ್ಟೆ ಮರಿ ಆಗಬೇಕಾದ್ರೆ ಎಷ್ಟು ದಿವಸ ಆಗೋದು, ಇವಾಗ ನೋಡಿ ನಾವೇನು ಮಾಡಿದ್ವು ಅಂತ. ಭಾಳ ಅದ್ಭುತ ಬಿಡಪ್ಪ, ಭಾಳ ಅದ್ಭುತ. ತಟ್ಟೆ ಒಳಗಡೆ ಈಚೆ ಬರೋಷ್ಟು ಮರಿಗಳಾಗ್ಬಿಟ್ಟು ಭಾಳ ಅದ್ಭುತ. ಅದೇ ನೀವು ಇನ್ನೂ ಒಂದು ಮಾಡಿದ್ರೆ ಅದು ಇನ್ನೂ ಅದ್ಭುತವಾಗುತ್ತೆ. ಏನು ಹೇಳಿ ಮಾಡ್ತೀವಿ ಏನಂತೆ, ನೀನೇ ಒಂದು ಮೊಟ್ಟೆ ಇಟ್ಬಿಡು, ನೀನೇ ಒಂದು ಮೊಟ್ಟೆ ಆಗುತ್ತಾ? ಸೊ ಆ ಕೋಳಿ ಮೊಟ್ಟೆ ಇದನ್ನೆಲ್ಲ ಯಾರು ಮಾಡಿದ್ರು, ಯಾವುದೊಂದು ಶಕ್ತಿ ಅಂತ ಸೃಷ್ಟಿ ಮಾಡ್ತಾ ಸೃಷ್ಟಿ ಆಗಬೇಕಾದ್ರೆ ನಾನು ಹೇಳಿದ್ದೆ, ಜ್ಞಾಪಕ ಇಟ್ಕೊಂಡಿರ್ಬೇಕು. ಇವೆಲ್ಲ ನಿಮಿತ್ತ ಕಾರಣ, ಉಪಾದಾನ ಕಾರಣ, ಸಹಕಾರಿ ಕಾರಣ. ಒಂದು ಕುಂಬಾರ ಮಾಡಬೇಕಾದ್ರೆ ಮಣ್ಣು ಉಪಾದಾನ ಕಾರಣ, ಯೋಚನೆ ಮಾಡತಕ್ಕ ಕುಂಬಾರ ನಿಮಿತ್ತ ಕಾರಣ, ಆ ಚಕ್ರ ಕೊಲೆ ಸಹಕಾರಿ ಕಾರಣ. ಹೌದಾ? ಅದೇ ರೀತಿ ಜಗತ್ತು ಸೃಷ್ಟಿ ಮಾಡೋಕ್ಕೆ ವಸ್ತು ಯಾವುದು ಅಂದರೆ ಪರಮಾತ್ಮನೇ ಉಪಾದಾನ ಕಾರಣ, ಪರಮಾತ್ಮನೇ ನಿಮಿತ್ತ ಕಾರಣ, ಪರಮಾತ್ಮನೇ ಸಹಕಾರಿ ಕಾರಣ. ಪರಮಾತ್ಮ ಬಿಟ್ಟು ಅನ್ಯ ವಸ್ತು ಇಲ್ಲ. ಆದ ಕಾರಣ ಪರಮಾತ್ಮನೇ ಉಪಾದಾನ ಕಾರಣ ಅಂದರೆ ಈ ಕಾಣತಕ್ಕಂತೆಲ್ಲ ಪರಮಾತ್ಮ ಸ್ವರೂಪೇ. ಹೌದಾ? ಇದು ಒಂದು. ಎರಡನೇದು, ಅನಾದಿ ಕಾಲದಿಂದ ಜಗತ್ತಿದೆ, ಅನಂತ ಕಾಲದ ತನಕ ಇರುತ್ತೆ. ಯಾವಾಗ ಸೃಷ್ಟಿ ಆಯಿತೋ ಗೊತ್ತಿಲ್ಲ, ಯಾವಾಗ ಅಂತ್ಯವಾಗುತ್ತೋ ಗೊತ್ತಿಲ್ಲ. ಅನಾದಿ ಅನಂತವಾಗಿದೆ ಪ್ರಪಂಚ. ಅದರಲ್ಲಿ ಒಂದು ಕಾಲದಲ್ಲಿ ನಾನು ಹುಟ್ಟಿ ಏನೋ ಸಂಸಾರಿ ದುಃಖಿ ಅಂತ ಹತ್ಕೊಂಡು ಒಂದು ದಿವಸ ಹೊರಟೋಗ್ತೀನಿ. ನಾನು ಹುಟ್ಟಲಿಕ್ಕೆ ಮುಂಚೆನೂ ಪ್ರಪಂಚ ಇತ್ತು, ನಾನು ಹೊರಟೋದ್ಮೇಲೂ ಪ್ರಪಂಚ ಇರುತ್ತೆ. ನಾನು ಪ್ರಪಂಚದೊಳಗಡೆ ಹುಟ್ಟಿ ಸಾಯತಕ್ಕಂಥ ಕ್ಷುದ್ರ ಮಾನವ ಅಂತ ನಾವೆಲ್ಲ ಅಂದ್ಕೊಂಡಿದ್ವಿ. ಒಂದು ಸಲ ಈಗ ನಿದ್ದೆ ಮಾಡಬೇಡಿ, ನೀವು ಯಾರೂ ಶುರು ಮಾಡಿಲ್ಲ, ಒಳ್ಳೆ ಸಂತೋಷ. ಒಂದು ಸಲ ನಿಮ್ಮ ಅನುಭವ ನೋಡ್ಕೊಂಡಿರಿ. ಈ ಅನಾದಿ ಅನಂತ ಪ್ರಪಂಚ ಅನ್ನೋದು ನಿಮ್ಮ ಎಚ್ಚರದಲ್ಲಿ ಮಾತ್ರ ಇದೆಯೋ ಅಥವಾ ನಿಮ್ಮ ಎಚ್ಚರದ ಅವಸ್ಥೆ ಇಲ್ಲದೆ ಇದ್ರೂ ಇದೆಯೋ? ಎಚ್ಚರದ ಅವಸ್ಥೆ ಮಾತ್ರ ಇದೆ ಅಂತೀರ. ನಾಳೆ ಇನ್ನೊಬ್ರು ಯಾರೋ ಸ್ವಾಮಿಗಳು ಬಂದರು ಅಂತ ಇಟ್ಕೊಳ್ಳಿ. ಯಾಕೆ ಕೈವಲ್ಯ ಅಂತ ಕೇಳಿದಾಗ ಈ ಥರ ಹೇಳಬೇಕು. ಯಾಕೆ ಭಾಳಷ್ಟು ಹುಷಾರಾಗಿ ಶ್ರವಣ ಮಾಡ್ತಾರೆ. ಕೈವಲ್ಯ ಅಂತ ಹೇಳಿದ್ರೆ ಈ ಥರ ಹೇಳಬೇಕು, ಅಂದರೆ ಎಚ್ಚರದಲ್ಲೇ ಇದೆ ಅಂತ. ನಾಳೆ ಇನ್ನೊಬ್ರು ಯಾರೋ ಸ್ವಾಮಿಗಳು ಬರ್ತಾರೆ, ಅವ್ರು ಹೇಳ್ತಾರೆ, ಯಾರು ನೀವು ಹೇಳಿದ್ದು, ನೀವು ಇದು ಮಾಡೋದು ನಿಮ್ಮ ಮನೆ ಇರಲ್ವೇ, ನಿಮ್ಮ ಮನೆ ಇರಲ್ವಾ, ಯಾವುದು ಕಾರ್ಯನಹಳ್ಳಿ ಇರಲ್ವಾ, ಮತ್ತು ಕರ್ನಾಟಕ ಇರಲ್ವಾ, ಭಾರತ ದೇಶ ಇರಲ್ವಾ, ಪ್ರಪಂಚ ಇರಲ್ವಾ, ನೀವು ಇದು ಮಾಡಿದ್ರೆ ಯಾರು ಹೇಳಿದ್ದು ನಿಮಗೆ ಅಂದರೆ ಹೌದು ಇವ್ರು ಹೇಳೋದೇ ಕರೆಕ್ಟು ಅನಿಸುತ್ತೆ. ಹೌದಲ್ಲ? ಅಲ್ಲ, ಅನುಭವ ನೋಡಿಕೊಂಡ್ರೆ ಎಚ್ಚರದಲ್ಲೇ ಪ್ರಪಂಚ ಕಾಣುತ್ತೆ. ಯಾವ ರೀತಿ ಕಾಣುತ್ತಪ್ಪ ಅಂದರೆ ಅನಾದಿ ಕಾಲದಿಂದ ಇದೆ ಅನ್ನೋ ಥರ ಕಾಣುತ್ತೆ. ಏಕೆಂದರೆ ಅವಸ್ಥೆಯಲ್ಲಿ ಕಾಲ ಶುರುವಾಗುತ್ತೆ. ನೋಡಿ ಚೆನ್ನಾಗಿ ಕೇಳಿ, ಅವಸ್ಥೆಯಲ್ಲಿ ಕಾಲ ಶುರುವಾಗುತ್ತೆ, ಕಾಲದಲ್ಲಿ ಅವಸ್ಥೆ ಬರಲ್ಲ. ಇದು ಬೇರೆ ಎಲ್ಲ ಶಾಸ್ತ್ರಗಳನ್ನು 24 ಗಂಟೆ ಇದೆ, ಅದರಲ್ಲಿ ಎಚ್ಚರ ಕನಸು ನಿದ್ದೆ ಆಗುತ್ತೆ ಅಂತಾರೆ. ಅದು ವ್ಯವಹಾರಕ್ಕೆ ಸರಿ. ಆದರೆ ವೇದಾಂತ ನಿನ್ನ ಅನುಭವ ನೋಡ್ಕೋ, ಕಾಲದಲ್ಲಿ ಅವಸ್ಥೆ ಬರ್ತಿಲ್ಲ, ಮತ್ತು ಅವಸ್ಥೆನಲ್ಲಿ ಕಾಲ ಕಾಣುತ್ತೆ. ಅಂದರೆ ಯಾವಾಗ ಎಚ್ಚರ ಆಯಿತು ಆವಾಗ ಪ್ರಪಂಚ ಶುರುವಾಯಿತು. ಯಾವ ರೀತಿ ಅನಿಸುತ್ತೆ, ಅನಾದಿ ಕಾಲದ ಇದೆ ಅನಿಸುತ್ತೆ. ಕನಸಿನಲ್ಲಿ ಯಾವ ರೀತಿ ಆಗ ಬಂದಂಥ ಪ್ರಪಂಚ ಅನಾದಿ ಕಾಲ ಅಂತ ಅಲ್ಲ ಅನಿಸುತ್ತೋ, ಇಲ್ಲೂ ಅದೇ ರೀತಿಯೇ ಇಲ್ಲ. ಆದ ಕಾರಣ ಶಾಶ್ವತ ಅಂತ ಪ್ರಪಂಚ ಇಲ್ಲ, ನಿನ್ನ ಅವಸ್ಥೆಯಲ್ಲೇ ಪ್ರಪಂಚ. ಅವಸ್ಥೆಯಿಂದ ಏನಪ್ಪ, ಇದಕ್ಕೆ ಅನೇಕ ಅರ್ಥಗಳಿದೆ. ಬಟ್ ಆ ಅರ್ಥದಲ್ಲಿ ಅವಸ್ಥೆ ಅನ್ನೋ ಶಬ್ದ ಉಪಯೋಗಿಸಲ್ಲ. ಅನೇಕ ಅರ್ಥಗಳು ಅಂದರೆ ಅಯ್ಯೋ ನನ್ನ ಅವಸ್ಥೆ ಯಾರಿಗೂ ಬೇಡ ಬಿಡಿ ಅಂತಿರಲ್ಲ, ಕಷ್ಟ ಪರಿಸ್ಥಿತಿ, ಆ ಅರ್ಥ ಅಲ್ಲ ಅವಸ್ಥೆ ಅಂದರೆ. ಮತ್ತು ಬಾಲ್ಯಾವಸ್ಥೆ, ಯೌವನಾವಸ್ಥೆ, ವೃದ್ಧಾವಸ್ಥೆ ಅಂದರೆ ಕಾಲಕರ್ಮದಲ್ಲಿ ಆಗತಕ್ಕಂಥ ಪರಿಣಾಮಕ್ಕೆ ಅವಸ್ಥೆ ಅಂತೀವಿ. ಇಲ್ಲೂ ಆ ಅರ್ಥ ಅಲ್ಲ. ಯಾಕೆಂದರೆ ಇಲ್ಲಿ ಎಚ್ಚರದ ಅವಸ್ಥೆ ಇತ್ತು, ಇಲ್ಲಿಂದ
ಪ್ರಯಾಣ ಮಾಡ್ತು, ಅಲ್ಲಿ ಕನಸಾಯಿತು, ಅಲ್ಲಿಂದ ಪ್ರಯಾಣ ಮಾಡ್ತು, ನಿದ್ದೆ ಆಯಿತು, ಈ ರೀತಿ ಇಲ್ಲ. ಆದ ಕಾರಣ ಕಾಲದಲ್ಲಿ ನಡೆಯತಕ್ಕಂಥ ಅದೆಲ್ಲ ದೇಶದಲ್ಲಿ ನಡೆಯತಕ್ಕಂಥ ಪರಿಣಾಮ ಅಲ್ಲ. ದೇಶದಲ್ಲಿ ನಡೆಯೋ ಪರಿಣಾಮ ಅಂದರೆ ನಮ್ಮ ಮನೆ ಮುಂದೆ ಒಬ್ಬ ಎಮ್ಮೆ ಕಾಯ್ಕೊಂಡಿದ್ದ, ಅದ್ಯಾವುದೋ ಪಾರ್ಟಿಯವರು ಟಿಕೆಟ್ ಕೊಟ್ಟರು, ಈಗ ಸೆಂಟ್ರಲ್ ಮಿನಿಸ್ಟರ್ ಆಗ್ಬಿಟ್ಟ. ಯಾವ ಅವಸ್ಥೆಯಿಂದ ಯಾವ ಅವಸ್ಥೆಗೆ ಹೋದ. ಇಲ್ಲಿ ಎಮ್ಮೆ ಕಾಯ್ತಿದ್ದಂಥದ್ದೇ ಇಲ್ಲಿ ಈಗ ಸೆಂಟ್ರಲ್ ಮಿನಿಸ್ಟರ್ ಆಗ್ಬಿಟ್ಟ. ಅಂದರೆ ದೇಶದಿಂದ ಆದಂಥ ಪರಿಣಾಮ ಆ ರೀತಿ ಅರ್ಥ ಅಲ್ಲ. ಮತ್ತು ಕಾಲದಲ್ಲಿ ಆದ ಪರಿಣಾಮವಲ್ಲ, ಕಷ್ಟ ಪರಿಸ್ಥಿತಿ ಅಲ್ಲ. ಮತ್ತು ಇಲ್ಲಿ ಮೂರು ಅವಸ್ಥೆಗಳು ಅಂದಾಗ ಅವಸ್ಥೆ ಏನಪ್ಪ? ಪರಮಾತ್ಮ ಸ್ವರೂಪ ತೋರ್ಕೊಳ್ಳತಕ್ಕಂಥ ರೀತಿ. ಇದರಲ್ಲಿ ಈ ವ್ಯಾಖ್ಯಾನ ಹಳೆ ನರಸಿಂಹ ಸ್ವಾಮಿ ಗ್ರಂಥಗಳೆಲ್ಲ ಸ್ಪಷ್ಟ ಆಗುತ್ತೆ ಹೊರತು ಇನ್ನೆಲ್ಲೂ ಸ್ಪಷ್ಟ ಆಗಲೇನು ಪರಮಾತ್ಮ ಸ್ವರೂಪ ತೋರ್ಕೊಳ್ಳತಕ್ಕಂಥ ರೀತಿ. ಪರಮಾತ್ಮ ಅಂದ್ರೇನು? ಯಾವುದು ತನ್ನ ಇರಿಕೆಯನ್ನು ಕಳ್ಕೊಳ್ಳಿರ, ತನ್ನ ಇರಿಕೆ ಬದಲಾವಣೆ ಆಗಿದ್ರೆ ಇದು ಯಾವುದು ಪರಮಾರ್ಥ. ಅಂಥದ್ದು ಯಾವುದಪ್ಪ ಅಂದರೆ, ಯಾವುದಕ್ಕೆ ನಿದ್ದೆ ಅಂತ ಹೇಳ್ತೀವೋ, ನಿದ್ದೆ ಅಂತ ಹೇಳಿದಾಗ ಅಲ್ಲಿ ಏನಿತ್ತೋ ಅದು ಪರಮಾರ್ಥ. ಅದು ಕನಸಿನ ಅವಸ್ಥೆಗೆ ಕಾಣಿಸ್ಕೊಳ್ತು. ಆ ಕನಸಿನಲ್ಲಿ ಏನೇನು ಕಾಣಿಸ್ತೋ, ಏನೆಲ್ಲ ಕಾಣಿಸ್ತೋ ಅದೆಲ್ಲ ಆ ನಿದ್ದೆ ಅಂತ ಯಾವ ಇರುವಿಕೆಗೆ ಹೇಳೋದು ಅಷ್ಟು ಇರುವಿಕೆನ ಅಷ್ಟಾಗಿ ಕಾಣಿಸ್ಕೊಳ್ತಾ ಹೌದು ಅಲ್ಲ. ಅದನ್ನು ಬಿಟ್ಬಿಟ್ಟು ಸ್ವತಂತ್ರವಾಗಿ ಯಾವುದನ್ನು ಇದೆಯೋ ಅದೇ ರೀತಿ ಈ ಅವಸ್ಥೆನ ಕಾಣತಕ್ಕದೆಲ್ಲ ಅದೇ ಪರಮಾತ್ಮ ಸ್ವರೂಪವೇ. ಇದನ್ನು ಯಾರು ಚೆನ್ನಾಗಿ ಎಲ್ಲೂ ಅದೇ ಸ್ವರೂಪ ಅನ್ನತಕ್ಕಂಥ ಅನುಭವದ ಚೆನ್ನಾಗಿ ಅರ್ಥ ಮಾಡ್ಕೊಂಡಿರೋ ಅದನ್ನು ಪರಾಭಕ್ತಿ ಅಂತಾರೆ. ಇಷ್ಟಕ್ಕೆ ಮುಂಚೆ ಆಗಲೇ ಒಂದು ಕಡೆ 11ನೇ ಅಧ್ಯಾಯದ 14ನೇ ಶ್ಲೋಕ ಅಲ್ಲಿ ನೋಡೋದೇನು ಬೇಡ, ಕೇಳಿ. ಭಕ್ತಿಯ ತ್ವನನ್ಯ ಶಕ್ಯ ಅಂದರೆ ಅನನ್ಯ ಭಕ್ತಿಯನ್ನು ಕಲ್ಲಿ ಶಂಕರಾಚಾರ್ಯ ಅಂತಾರೆ. ಅನನ್ಯಯ ಅಪೃಥಗ್ಭೂತಯ ಭಗವತಃ ಅನ್ಯತ್ರ ಪೃಥಕ್ ನ ಕದಾಚಿದಪಿ ಯಾ ಭವತಿ ಸಾ ತು ಅನನ್ಯ ಭಕ್ತಿ ಸರ್ವೈರಪಿ ಕರ್ಣೈಃ ವಾಸುದೇವಾತ್ ಅನ್ಯತ್ ನೋಪಲಭ್ಯತೆ ವ್ಯಾಸ ಅನನ್ಯ ಭಕ್ತಿ. ಅಂದರೆ ಅನನ್ಯವಾದ ಅಂದರೆ ಅಪೃಥಗ್ಭೂತವಾದ ಭಗವಂತನಿಗಿಂತ ಬೇರೆಯಾಗಿ ಯಾತರಲ್ಲಿಯೂ ಯಾವುದು ಎಂದಿಗೂ ಇರುವುದಿಲ್ಲವೋ, ಅಂದರೆ ನಮ್ಮ ದೃಷ್ಟಿನಲ್ಲಿ ಭಗವಂತನಿನ ಬೇರೆಯಾಗಿ ಸ್ವತಂತ್ರವಾಗಿ ಯಾವುದೂ ಇಲ್ಲ ಅನ್ನತಕ್ಕಂಥ ದೃಷ್ಟಿ ಬಂದು ಇನ್ನೊಂದು ಯಾವುದಕ್ಕೆ ಕಾಣಿಸುವುದಿಲ್ಲವೋ, ಅಂದರೆ ಪರಮಾತ್ಮ ಬಿಟ್ಟು ಅನ್ಯ ವಸ್ತು ಅನ್ನತಕ್ಕಂಥ ನಮಗೆ ಕಾಣಲ್ವೋ. ಈಗ ನಾವು ವಿವೇಕ ಮಾಡಿದಲ್ಲಿ ಸೃಷ್ಟಿಯಾಗಿದೆ, ಪ್ರಪಂಚ ಸೃಷ್ಟಿಯಾಗಿದೆ, ಪರಮಾತ್ಮನ ಸತ್ಯವಸ್ತು ಯಾವುದೋ ಅದೇನು ಉಪಾದಾನ ಕಾರಣ ಅಂದಾಗ ನಾವೆಲ್ಲ ಅದೇ ಸತ್ಯ ಸ್ವರೂಪನೇ. ಇಲ್ಲ, ಆ ಪರಮಾತ್ಮ ಸ್ವರೂಪ ಅವಸ್ಥೆಯನ್ನು ತೋರ್ಕೊಳ್ಳುತ್ತೆ ಅಂದಾಗ ಆ ನಿದ್ದೆ ಅಂತ ಯಾವತ್ತು ಹೇಳ್ತೀವೋ ಆ ಪರಮಾತ್ಮ ಸ್ವರೂಪ ಕನಸಿನಲ್ಲಿ ತೋರ್ಕೊಳ್ತು, ಎಲ್ಲವೂ ಅದೇನೆ, ಅದು ಬಿಟ್ಟು ಅನ್ಯ ವಸ್ತು ಇಲ್ಲ. ಇಲ್ಲಿ ಕೂಡ ಅದೇ ರೀತಿ. ಸೊ ಇದು ಯಾರಿಗೆ ಚೆನ್ನಾಗಿ ಅರ್ಥವಾಗುತ್ತೋ, ವಾಸುದೇವರಿಗಿಂತ ಬೇರೆ ಇನ್ನೊಂದು ಯಾವುದಕ್ಕೆ ಕಾಣಿಸುವುದಿಲ್ಲವೋ ಅದು ಅನನ್ಯ ಭಕ್ತಿ. ಆ ವಾಸುದೇವ ಪರಮಾತ್ಮ ಸ್ವರೂಪ ಬಿಟ್ಟು ಮತ್ತೊಂದು ಏನು ಕಾಣಲ್ವೋ ಅದನ್ನು ಅನನ್ಯ ಭಕ್ತಿ ಅಂತಾರೆ. ಸಾಧುಗಳನ್ನ ಎಲ್ಲ ಅಂಗಡಿ ಮುಂದೆ ಮಲಗಿದ್ರಂತೆ, ಪೊಲೀಸ್ನವ್ರು ಬಂದು ಅರೆಸ್ಟ್ ಮಾಡ್ತಾರೆ. ಅರೆಸ್ಟ್ ಮಾಡಿದರೆ ರಾತ್ರಿ ಅರೆಸ್ಟ್ ಮಾಡ್ಕೊಂಡು ಹೋದ್ರು, ಬೆಳಿಗ್ಗೆ ಕೋರ್ಟಲ್ಲಿ ನಿಲ್ಲಿಸಿದ್ರು. ಅಂದರೆ ಅಂಗಡಿ ಮುಂದೆ ಮಲಗಿದ್ದಾರೆ, ಹಿಂದುಗಡೆಯಿಂದ ಯಾರೋ ಕನ್ನ ಹಾಕ್ಬಿಟ್ಟು ಅಂಗಡಿಗೆ ಕಳ್ತನ ಆಗಿಬಿಟ್ಟಿದೆ. ಇವರು ಮಲಗಿದಾರಾದ ಕಾರಣ ಇವ್ರಿಗೆ ಗೊತ್ತಿರುತ್ತೆ ಇವರು ಅದರಲ್ಲಿ ಸೇರಿದ್ದಾರೆ ಅಂದ್ಬಿಟ್ಟು ಅರೆಸ್ಟ್ ಮಾಡ್ಕೊಂಡು ಒಳಗಡೆ ಹಾಕಿದ್ರು, ಕೋರ್ಟಲ್ಲಿ ನಿಲ್ಲಿಸಿದ್ರು. ಕೋರ್ಟ್ ಜಡ್ಜಿ ಕೇಳ್ತಾರಂತೆ, ಏನಪ್ಪ ನೀನು ಕಳ್ತನ ಮಾಡಿದ್ಯಾ ಅಥವಾ ಕಳ್ತನ ವಿಷಯ ನಿಮ್ಗೆ ಗೊತ್ತಾ ಅಂತ. ನನಗೇನು ಗೊತ್ತಿಲ್ಲ. ಇವಾಗ ರಾಮನ ಇಚ್ಛೆ ಇತ್ತು, ಈ ರಾಮಸ್ವರೂಪಗಳು ಅರೆಸ್ಟ್ ಮಾಡ್ಕೊಂಬಂದರು. ರಾಮನ ಇಚ್ಛೆ ಇದೆ, ನೀವು ಅದೇ ರಾಮಸ್ವರೂಪದಲ್ಲಿ ಕೂತ್ಕೊಂಡು ನನ್ನನ್ನು ಕೇಳ್ತಿದ್ದೀರಾ ಅಂತ ಈ ಥರ ಶುರು ಮಾಡಿದಂತೆ. ಏನು ಈ ತಲೆ ರಾಮ ರಾಮ ಅಂತ.
ನಿನ್ನ ನೇಣು ಹಾಕ್ಬಿಡ್ತೀವಿ. ರಾಮನ ಇಚ್ಛೆದು ಆಗುತ್ತೆ. ಸರಿ, ಕರ್ಕೊಂಡೋದ್ರು ನೇಣು ಕಂಬದ ಹತ್ರ ನಿಲ್ಸಿದರೆ ಆ ಹಗ್ಗ ಹಾಕಬೇಕು, ಇನ್ನು ಕುತ್ತಿಗೆ ಹಾಕಬೇಕು, ಕುತ್ತಿಗೆ ಹಾಕಿದರೆ ಇನ್ನು ಎಳಿಬೇಕು. ಅವಾಗ ಏನು ಹೇಳ್ತಿ ಹೇಳು ಅಂದರೆ, ರಾಮನ ಇಚ್ಛೆ ಇದ್ದರೆ ಪ್ರಾಣ ಹೋಗುತ್ತೆ, ರಾಮನ ಇಚ್ಛೆ ಇದ್ದರೆ ಪ್ರಾಣ ಹೋಗುತ್ತೆ. ಅವಾಗ ಜಡ್ಜು ಪ್ರಾಣ ಹೋದ್ರು ರಾಮನ ಇಚ್ಛೆ ಅಂತ ಎಲ್ಲವನ್ನು ದೈವ ಸ್ವರೂಪ ನೋಡ್ತಕ್ಕಂಥ ಇನ್ನು ಯಾಕೆ ಕಳ್ತನ ಮಾಡ್ತಾನೆ, ಬಿಟ್ಬಿಟ್ಟಂತೆ. ಇನ್ನೊಬ್ಬ ಯಾರೋ ಗುರು ಶಿಷ್ಯ ಹೋಗ್ತಿರ್ತಾರೆ, ನೋಡಪ್ಪ ನಾವು ಬೆಳಿಗ್ಗೆ 5 ಗಂಟೆಗೆ ಹೊರಟ್ವಿ, ಈಗ ರಾತ್ರಿ 9 ಆಗಿದೆ, ಪ್ರಯಾಣ ಕಾಲ್ನಡಿಗೆಯಲ್ಲಿ ಪ್ರಯಾಣ ಮಾಡಿಕೊಂಡೇ ಬರ್ತಿದ್ದೀವಿ, ಎಲ್ಲೂ ಭಿಕ್ಷಾ ಸಿಕ್ಕಲಿಲ್ಲ, ಆಯಾಸ ಆಗಿಬಿಟ್ಟಿದೆ, ಈಗ ಪ್ರಯಾಣ ನಿಲ್ಸೋಕ್ಕೂ ಆಗಲ್ಲ, ಮುಂದುವರಿಬೇಕು. ಈಗ ನಾವು ಹೋಗಿ ನಮ್ಮದು ಸ್ಥಳ ಆ ಚೌಟ್ರಿ ಸೇರಿಕೊಳ್ಳೋ ಅಷ್ಟೊತ್ತಿಗೆ ರಾತ್ರಿ 11 ಆಗುತ್ತೆ. ಗುರುಗಳು ಕೇಳ್ತಾರೆ ಶಿಷ್ಯನ, ನಾವು ಬಾಗಿಲು ತಟ್ತೀವಿ, ಆವಾಗ ಅವನು ಬರ್ತಾನೆ, ಬಾಗಿಲು ತೆಗಿತಾನೆ. ನೀವ ನಿಮಗೆ ಟೈಮಿಗೆ ಗೊತ್ತಿಲ್ವಾ, ನಮ್ಮ ನಿದ್ದೆ ಹಾಳು ಮಾಡ್ತೀರಾ ಸ್ವಾಮಿಗಳು ಶಿಷ್ಯ ಅಂದ್ಕೊಂಡು ಅಂತ ಬೈದ್ಬಿಟ್ಟು ಬಾಗಿಲು ಹಾಕೊಂಡು ಹೊರಟೋಗ್ತಾನೆ. ನಮ್ಗೆ ಇನ್ನೆಲ್ಲಿ ಹೋಗ್ಬೇಕೋ ಗೊತ್ತಿಲ್ಲ, ಅದಕ್ಕೆ ತಿರ್ಗಾ ಬಾಗಿಲು ತಟ್ತೀವಿ, ತಿರ್ಗಾ ಬರ್ತಾನೆ ಯಾರೋ ಅಂತ. ನೀವೇನಾ, ನಿಮಗೆ ಮಾತನಾಡೋದು ಗೊತ್ತಾಗಲ್ವಾ, ಒಂದು ಕೆಲಸ ಮಾಡ್ತೀನಿ ತಾಳು ಅಂತ 4 ಕೊಲ್ತೊಂಡು 4 ಬಿಡ್ತಾನೆ. ಅವಾಗ ನೀನೇನು ಮಾಡ್ತೀಯ? ಏನು ಮಾಡ್ತೀಯ? ಈ ಶಿಷ್ಯ ಏನು ಹೇಳಿದ್ರೆ ಏನು ತಪ್ಪು, ಯಾಕೆ ಇವತ್ತು ರಾಮಾಯಣ ಅಂತ ನೀವೇನು ಮಾಡ್ತೀರಿ ಹೇಳಿ? ತತ್ವಮಸಿ ಶ್ವೇತಕೇತು ಹೊಡೆದವನು ನೀನು ಬ್ರಹ್ಮ ಅಪ್ಪ. ಆ ರೀತಿ ಇದೆ, ಅದು ಅನನ್ಯ ಒಂದು. ಇನ್ನೊಂದರ್ಥ, ಪರಮಾತ್ಮ ನಿನ್ನ ಬಿಟ್ಟು ಅನ್ಯ ಗತಿ ಇಲ್ಲ ನನಗೆ, ನಾ ಅನ್ಯ, ಬೇರೆ ಯಾರೂ ಇಲ್ಲ, ನೀನೇ ದಿಕ್ಕು, ಅನ್ಯತಾ ಶರಣಂ ನಾಸ್ತಿ ಅನ್ನೋದು ಅನನ್ಯ ಭಕ್ತಿ. ಪರಮಾತ್ಮ ಸ್ವರೂಪಕ್ಕೆ ನಾವು ಮತ್ತೆ ಯಾವ ವಸ್ತುನೂ ಇಲ್ಲ ಅನ್ನತಕ್ಕಂಥ ದೃಷ್ಟಿ ಬಂದರೆ ಅದು ಅನನ್ಯ ಭಕ್ತಿ ಅನ್ನಿಸ್ಕೊಳುತ್ತೆ. ಆ ಭಕ್ತಿಯಿಂದ ಭಕ್ತಿಯ ಮಾಂ ಅಭಿಜಾನಾತಿ ಯಾವನ್ ಅಹಂ ಉಪಾಧಿಕೃತ ವಿಸ್ತಾರ ಭೇದೈಹಿ. ಉಪಾಧಿ ಅಂದರೆ ಉಪಾಧೀಯತೆ ಅನೇನೈತು ಉಪಾಧಿ, ಯಾವುದರಿಂದ ನಾವು ಪರಮಾತ್ಮ ಸ್ವರೂಪನ ಅರ್ಥ ಮಾಡ್ಕೋಬಹುದು. ಶರೀರ ಅನ್ನತಕ್ಕಂಥದ್ದು ನಮ್ಗೆ ಯಾತಕ್ಕೆ ಪರಮಾತ್ಮ ಸ್ವರೂಪವನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ ಇದು ಒಂದು ಸಹಾಯ ಮಾಡುತ್ತೆ, ಹೌದಾ? ಮಾನವ ಜನ್ಮ ಅನ್ನತಕ್ಕಂಥದ್ದು ಉದ್ದೇಶನೇ ಅದು. ಆದ ಕಾರಣ ಅನೇಕ ಉಪಾಧಿ, ಅನೇಕ ನಾಮರೂಪಾತ್ಮಕ ಕಾಣ್ತಿರ್ತಕ್ಕಂಥ ಈ ಭೇದದಲ್ಲೂ ನನ್ನನ್ನೇ ಯಾರು ನೋಡ್ತಾರೋ, ಯಶ್ಚಾಹಮಸ್ಮಿ ವಿಧ್ವಸ್ತ ಸರ್ವೋಪಾಧಿ ಭೇದ ಉತ್ತಮ ಪುರುಷ ಆಕಾಶಕಲ್ಪ. ಆಕಾಶದಂತೆ ಎಲ್ಲ ಉಪಾಧಿಗಳಿಂದ ಬಿಡಿಸ್ಕೊಂಡು ಉತ್ತಮ ಪುರುಷ ಅಂದರೆ ಅದಕ್ಕಿಂತ ಮತ್ತೊಂದು ಇರುವಿಕೆ ಅನ್ನೋದಿಲ್ಲ ಅಂಥದ್ದು ಆಕಾಶಕಲ್ಪ. ಆಕಾಶಕ್ಕೆ ಸಮಾನವಾಗಿ ಅದೇನರ್ಥ, ಸಾಮಾನ್ಯವಾಗಿ ಕೆಲವರು ಆಕಾಶವನ್ನೇ ಪರಬ್ರಹ್ಮ ಸ್ವರೂಪ ಅಂತ ತಗೊಳ್ತಾರೆ, ಸಾಧ್ಯವಿಲ್ಲ. ಮತ್ತು ಆಕಾಶಕ್ಕೆ ದೃಷ್ಟಾಂತ, ಆಕಾಶಕ್ಕೆ ಆಕಾಶ ದೃಷ್ಟಾಂತ ಕೊಡ್ತಾರಲ್ಲ ಅಂದರೆ ಎರಡನ್ನ ಅರ್ಥ ಮಾಡಿಸ್ಲಿಕ್ಕೆ. ಒಂದು ವೈಶಾಲ್ಯತೆ, ಆಕಾಶ ಎಲ್ಲಿಂದ ಹೇಳಿ ಸ್ವಾಮಿ, ಆ ಪ್ರಶ್ನೆನೇ ತಪ್ಪು. ಏಕೆ? ಆಕಾಶ ಎಲ್ಲಿಂದ ತನಕ ಇದೆ ಪ್ರಶ್ನೆ ಸರಿಯಲ್ಲ. ಆಕಾಶದೊಳಗಡೆ ಎಲ್ಲಿಂದ ತನಕ ಅಂತ ಹೇಳ್ಬೋದು, ಇಲ್ಲಿಂದ ಅಲ್ಲಿಂದ ತನಕ ಅಂತ ಅಷ್ಟೇ ಹೊತ್ತು. ಆಕಾಶ ಎಲ್ಲಿಂದ ತನಕ ಇದೆ ಅಂದರೆ ವಿಶಾಲವಾಗಿರ್ತಕ್ಕಂಥದ್ದು, ಹೌದಾ? ಮತ್ತು ಎಲ್ಲವೂ ಆಕಾಶದಲ್ಲೇ ನಡೆದ್ರು ಆಕಾಶಕ್ಕೆ ಏನು ಅಂತಲ್ಲ. ಸ್ಪೇಸ್ ಪೊಲ್ಯೂಷನ್ ಅಂತಾರೆ, ಶಬ್ದನೇ ತಪ್ಪು. ಸ್ಪೇಸ್ ಏನಾಗಿಲ್ಲ, ಆಕಾಶ ಏನಾಗಿಲ್ಲ. ಮತ್ತು ಅಟ್ಮಾಸ್ಫಿಯರ್ ಪೊಲ್ಯೂಟೆಡ್, ವಾತಾವರಣ ಕೆಟ್ಟಿದೆ, ಹೌದಾ? ಆಕಾಶಕ್ಕೆ ವಾತಾವರಣ ಕೆಡಲಿ ಚೆನ್ನಾಗಿರಲಿ, ಆಕಾಶಕ್ಕೆ ಏನಾಗಲ್ಲ, ಎಫೆಕ್ಟ್ ಆಗೋದು ನಮಗೇನೆ. ದಿವಸ ಮನುಷ್ಯನ ಆಯುಸ್ಸು 2.5 ಗಂಟೆ ಕಮ್ಮಿ ಆಗ್ತಿದೆಯಂತೆ, ಅದು ಭಾರತ ದೇಶದಲ್ಲಿ. ಒಬಾಮ ನಮ್ಮ ಇದಕ್ಕೆ ಬಂದ್ರಲ್ಲ, ಭಾರತ ದೇಶಕ್ಕೆ ಬಂದರು ಒಬಾಮ, ಅಮೇರಿಕನ್ ಪ್ರೆಸಿಡೆಂಟು.
ಎಷ್ಟೋ ಕೋಟಿ ರೂಪಾಯಿ ಖರ್ಚು ಮಾಡೋದು ಡೆಲ್ಲಿನ ಕ್ಲೀನ್ ಮಾಡೋಕ್ಕೆ. ಆದರೂ 2.5 ದಿವಸ ಆಯುಷ್ ಕಮ್ಮಿ ಆಯ್ತಂತ ಅವ್ರಿಗೆ. ಇಲ್ಲಿ ಪ್ರತಿ ದಿವಸ 2.5 ಗಂಟೆ ಕಮ್ಮಿ ಆಗುತ್ತೆ ಅಂತ. ಯಾಕೆ? ಅಷ್ಟೊಂದು ಅಟ್ಮಾಸ್ಫಿಯರ್ ಪಲ್ಯೂಟ್ ಆಗಿದೆ. ಆದರೆ ಆಕಾಶಕ್ಕೆ ಏನಾಗಿದೆ ಅಂದರೆ ಇಲ್ಲ. ಈ ಎರಡು ಅಂದರೆ ವೈಶಾಲ್ಯತೆ ಮತ್ತು ನಿರ್ಲಿಪ್ತತೆ, ಇವೆರಡಕ್ಕೆ ಆಕಾಶ ದೃಷ್ಟಾಂತ ಕೊಡ್ತಾರೆ. ಸೊ ನಿರುಪಾಧಿಕ ಸ್ವರೂಪ, ಯಾವ ಉಪಾಧಿ ಇಲ್ಲದೆ ನಿರಾಕಾರ ತತ್ವ ಅನ್ನತಕ್ಕಂಥದ್ದು ಬೃಹತ್, ಆಕಾಶಕ್ಕೂ ಆಧಾರವಾಗಿರ್ತಕ್ಕಂಥ ತತ್ವ ಮತ್ತು ಏನು ಅಂಟಲ್ಲ ಅದಕ್ಕೆ. ಇದನ್ನು ಉಪಾಧಿನಲ್ಲಿರ್ತಕ್ಕಂಥ ನನ್ನನ್ನು ಎಲ್ಲ ಉಪಾಧಿಗಳಿಂದ ಬಿಡಿಸ್ಕೊಂಡಿರ್ತಕ್ಕ ನಿರಾಕಾರ ತತ್ವವನ್ನು ಯಾರಾದರೆ ಅರ್ಥ ಮಾಡಿಕೊಳ್ತಾರೋ ತಮ್ಮ ಅದ್ವೈತಂ ಚೈತನ್ಯ ಮಾತ್ರೈಕ ರಸಂ ಅಜಂ ಅಜರಂ ಅಮರಂ ಅಭಯಂ ಅನಿಧನಂ ತತ್ವದ ಅಭಿಜಾನಾತಿ ಅಂತ ಭಕ್ತಿ ಪರಾಭಕ್ತಿ ಇರತಕ್ಕಂಥವ್ರು ನನ್ನನ್ನು ಅದ್ವೈತಂ ಎರಡನೇ ವಸ್ತು ಇಲ್ಲದೆ ಇರತಕ್ಕಂಥ ಚೈತನ್ಯ ಮಾತ್ರೈಕ ರಸಂ, ಆ ಚೈತನ್ಯ ಅನ್ನತಕ್ಕಂಥದ್ದೇ ಒಂದೇ ರಸವಾಗಿರತಕ್ಕಂಥದ್ದು, ಅದು ಯಾವತ್ತೂ ಜಡವಾಗಲ್ಲ. ಹೌದಾ? ಚೈತನ್ಯ ಸ್ವರೂಪವಾಗಿರ್ತಕ್ಕಂಥದ್ದು ಅಜಂ, ಹುಟ್ಟಿದ್ದಲ್ಲ, ಹುಟ್ಟಿದ್ದು ಅಲ್ಲ, ಹುಟ್ಟಿದ್ದು ಶರೀರ, ಹೋಗೋದು ಶರೀರ. ಅದೇ ಶರೀರಿ, ಅದು ಹುಟ್ಟಿದ್ದು ಅಲ್ಲ, ಹೋಗೋದು ಇಲ್ಲ ಅಲ್ವಾ? ಅಜಂ ಅಜರಂ, ವೃದ್ಧಾಪ್ಯ ಅನ್ನತಕ್ಕಂಥದ್ದು ಇಲ್ಲ. ವೃದ್ಧಾಪ್ಯ ಯಾವುದಕ್ಕೆ? ಶರೀರಕ್ಕೆ. ಹೌದಾ? ವೃದ್ಧಾಪ್ಯ ಅನ್ನತಕ್ಕಂಥದ್ದು ಇಲ್ಲ. ಮತ್ತು ಅಮರಂ, ಸಾವು ಅನ್ನತಕ್ಕಂಥದ್ದು ಇಲ್ಲ. ಅಭಯಂ, ನಿರ್ಭಯವಾಗಿರತಕ್ಕಂಥದ್ದು, ಯಾವುದು ಭಯನೂ ಇಲ್ಲ. ಭೋಗೇ ರೋಗ ಭಯಂ ಕುಲೇ ಚ್ಯುತಿ ಭಯಂ ವಿದ್ಯೆ ನೃಪಾಲಾದ್ಭಯಂ ಮಾನೇ ದೈನ್ಯ ಭಯಂ ಬಲೇ ಭಯಂ ರೂಪೇ ಜರಾಯ ಭಯಂ ಶಾಸ್ತ್ರೇ ವಾದ ಭಯಂ ಕಯೇ ಕೃತಾಂತಾದ್ ಭಯಂ ಸರ್ವಂ ಭಯಾನ್ವಿತಂ ಭುವಿ ಋಣಾನ್ ವೈರಾಗ್ಯಮೇವ ಅಭಯಂ. ಮನುಷ್ಯ ನಿರ್ಭಯವಾಗಿ ಬದುಕಬೇಕಾದ್ರೆ ವೈರಾಗ್ಯನೇ. ವೈರಾಗ್ಯದಲ್ಲಿ 2 ವಿಧ. ಒಂದು, ಹೊರಗಿನ ವಿಷಯಗಳಲ್ಲಿ ಸುಖ ಸಿಗುತ್ತೆ ಅಂದ್ಕೊಂಡಿದ್ದೀವಿ, ವಿವೇಕ ಮಾಡಿ ಹೊರಗಿನ ವಿಷಯದಿಂದ ಸುಖ ಸಿಗಲ್ಲ ಅಂತ ವಿಷಯಗಳ ವ್ಯಾಮೋಹ ಬಿಡೋದು ಒಂದು ವೈರಾಗ್ಯ. ಆದರೆ ಹೊರಗಿನ ವಿಷಯಗಳ ಸತ್ಯತ್ವ ಬುದ್ಧಿ ಇದೆ ಇನ್ನು. ಹೌದಾ? ಸೊ ಈ ಥರ ಅವಸ್ಥಾಂತ ವಿವೇಕ ಮಾಡಿದಾಗ ಅವಸ್ಥೆಯಲ್ಲಿ ಕಂಡು ಇಲ್ಲವಾಗತಕ್ಕಂಥದ್ದು, ತೋರ್ಕೊಂಡು ಅವಸ್ಥೆ ಇರತಕ್ಕ ಸತ್ಯ ಕಾಣುತ್ತೆ, ಮತ್ತೆ ಎಲ್ಲೂ ಇರಲ್ಲ. ತೋರಿಹಾರುವಿ ಮಾಯವ ತ್ಯಜಿಸಿರಿ ಪರಮೇಶ್ವರವ ಭಜಿಸುತ್ತಿರಿ. ಸುಳ್ಳಿನ ಜಗವಿದು ಸುಳ್ಳಿನ ಸಂತೆಯು ನಿಲ್ಲುವುದಲ್ಲವೂ ಸವಿಗನಸು. ಸುಳ್ಳನ್ನು ನೆಚ್ಚುತ್ತ ಕುಳ್ಳಿರಬೇಡಿರಿ ನಿಲ್ಲಲಿ ದೇವನುಳೇ ಮನಸ್ಸು. ಏನನ್ನು ತಂದಿರಿ ಏನನ್ನು ಒಯ್ವಿರಿ ಶ್ವಾನನಂತೆ ಬೊಗಳಾಡು ನಾಯಂತ ಹೋಗ್ಬಿಡ್ತೀರಂತಾರೆ. ಅಂದಾಗ ತೋರಿ ಹಾರುವಿ ಮಾಯವ ತ್ಯಜಿಸಿರಿ, ಅವತ್ತೇನು ತೋರುತ್ತೆ, ನಿಜವಾಗ್ಲೂ ವಾಸ್ತವಿಕ ಇರತಕ್ಕಂಥದ್ದು ಅಲ್ಲ. ಅಂದಮೇಲೆ ಆ ನಿರಾಕಾರ ತತ್ವ ದೇಶ ಕಾಲಕ್ಕೆ ಅತೀತ. ದೇಶ ಕಾಲಕ್ಕೆ ಅತೀತ ಅಂದರೆ ದೇಶ ಕಾಲ ಇದ್ದಾಗಲೂ ಇದೆ, ದೇಶ ಕಾಲ ಇಲ್ಲದೇ ಇದ್ದು ಇದೆ. ನೋಡಿ, ಈಗ ದೇಶ ಕಾಲ ಇದೆ, 3:40 ಸಮಯ ಹಾಸ್ಟೆಲಲ್ಲಿ ಕೂತ್ಕೊಂಡು ಶ್ರವಣ ಮಾಡ್ತಿದ್ದೀವಿ, ಈ ಅನುಭವ ಇದೆ. ಇದೇ ರೀತಿ ಅನುಭವ ಕನಸಿನಲ್ಲೂ ಇರುತ್ತೆ. ನಿದ್ದೆ ಅಂದಾಗ ದೇಶ ಕಾಲದ ಅನುಭವ ಇಲ್ಲ. ಯಾವುದೋ ಗ್ರಂಥದಲ್ಲಿ ಬರೆದಿದ್ದಾರೆ, ನಿದ್ದೆ ಅನ್ನೋದು ಭಾಳ ಅಲ್ಪ ಸಮಯ ಅಂತ. ಸ್ವಲ್ಪ ಹೊತ್ತೆ ಅಂತ ನಿದ್ದೆ ಸಮಯದ ಪ್ರಶ್ನೆನೇ ಇಲ್ಲ ಅಲ್ಲಿ. 8 ಗಂಟೆ ನಿದ್ದೋಗಿರ್ತಾನೆ, ಎಬ್ಸಿದ್ರೆ 5 ನಿಮಿಷ ಮಲಗಾಕ್ಬಿಡಲ್ಲ ಅಂತಾನೆ. 8 ಗಂಟೆ ನಿದ್ದೆ ಮಾಡಿದ್ಯಾ ಅಂದರೆ ನಿದ್ದೆನಲ್ಲಿ ಸಮಯ ಇಲ್ಲ. ಹೌದಾ? 8 ಗಂಟೆ ನಿದ್ದೆ ಮಾಡಿದೆ ಅಂದ್ರೂ ಎಚ್ಚದಲ್ಲಿ ಸಮಯ ನೋಟ್ ಮಾಡ್ಕೊಳ್ತೀವಿ, ಮತ್ತೆ ಎಚ್ಚದಲ್ಲಿ ಸಮಯ ನೋಟ್ ಮಾಡ್ತೀವಿ, ಈ ಮಧ್ಯೆ 8 ಗಂಟೆ ಅಂತೀವಿ. ಅದು ಎಚ್ಚಲ ಅವಸ್ಥೆನಲ್ಲಿ ಕ್ಯಾಲ್ಕುಲೇಷನ್ ಹೊರತು ನಿದ್ದೆನ ಸಮಯ ಇದೆ ಅಂದರೆ ಇಲ್ಲ. ಮತ್ತು ನಿದ್ದೆನಲ್ಲಿ ನಾನು ನಮ್ಮ ಮಲ್ಟಿ ಸ್ಟೋರಿ ಬಿಲ್ಡಿಂಗಲ್ಲಿ ಕುಲ್ಲಾನ್ ಬೆಡ್ ಮೇಲೆ ಮಲಗಿದ್ದೀನಿ ಅನ್ನೋದಿದೆಯೋ,
ದೇಶವೂ ಇಲ್ಲ ಕಾಲವೂ ಇಲ್ಲ, ಆದರೂ ನೀನಿದ್ದೀಯ. ಅಂದರೆ ದೇಶ ಕಾಲಕ್ಕೆ ಅತೀತ, ಅದಕ್ಕೆ ಮರಣ ಭಯ ಅನ್ನತಕ್ಕಂಥದ್ದಿಲ್ಲ. ಯಾವ ಮರಣ ಭಯ ಇಲ್ವೋ, ಯಾವುದಕ್ಕೆ ಮೃತ್ಯು. ಇವಾಗ ಯಾರೋ ಹೋದರು, ಮೊದಲು ಏನಾಗಿತ್ತಂತೆ ಅಂತಾರೆ, ಕ್ಯಾನ್ಸರ್ ಅದು ಅಷ್ಟೇ ಅಂತಾರೆ. ಅಂದರೆ ಕ್ಯಾನ್ಸರ್ ಬಂದರೆ ಸಾಯ್ತಾರೆ ಅಂತ. ನನ್ನ ಅಭಿಪ್ರಾಯದಲ್ಲಿ ಕ್ಯಾನ್ಸರ್ ಬಂದರೆ ಒಳ್ಳೆಯದು. ಒಂದು ರೋಗ ಬೇಡ, ಬರೋದಾದ್ರೆ ಕ್ಯಾನ್ಸರ್ ಒಳ್ಳೆಯದು. ಯಾಕೆಂದರೆ ಬೇಗ ಹೊರಟೋಗ್ತೀವಿ, ಮನೆಯಲ್ಲೂ ಹೆಚ್ಚು ತೊಂದರೆ ಇರೋಲ್ಲ. ಬೇರೆ ಯಾವುದಾದ್ರು ರೋಗಗಳು ಬಂದರೆ, ಶುಗರು, BP ಇವೆಲ್ಲ ಬಂದರೆ ಸಾಯಿಸೋದು ಇಲ್ಲ, ಬದುಕಿಸೋದು ಇಲ್ಲ, ಸುಮ್ಮನೆ ಗೋಳಾಡಿಸುತ್ತೆ. ಇರಲಿ, ಈಗ ಕ್ಯಾನ್ಸರ್ ಬಂದರೆ ಸಾಯ್ತಾನೆ, ಇದು ಸಾಯಲ್ವೋ? ಆ ಥರ ಏನಿಲ್ಲ, ಹೌದಾ? ಶರೀರ ಅನ್ನತಕ್ಕಂಥದ್ದು ದೇಶ ಕಾಲದಲ್ಲಿದೆ. ಅದಕ್ಕೋಸ್ಕರ ಏನು ಹೇಳ್ತೀವಿ, ಏನಾಗಿತ್ತಂತೆ ಅಂತೀವಿ. ಆಮೇಲೆ ಎಲ್ಲಿ ಹೋದರು, ಆಸ್ಪತ್ರೆಯಲ್ಲೋ ಮನೆಯಲ್ಲೋ, ಎಲ್ಲಿ ಇಲ್ಲ ಪಾಪ, ಆಸ್ಪತ್ರೆಯಲ್ಲ ಮನೆಯೂ ಇಲ್ಲ, ಅಷ್ಟು ದೊಡ್ಡ ಬಿಲ್ಡಿಂಗ್ ಕಟ್ಟಿಸಿದ್ರು, ಆಸ್ಪತ್ರೆಗೆ ಹಾಕಬೇಕು ಅಂತ ಹೊರಗೆ ತೊಗೊಂಬಂದರು. ಆ ಕಾರ್ಗೆ ಹಾಕಬೇಕಾಗಿತ್ತು, ಆ ಕಾರ್ಗೆ ಹಾಕೋಕ್ಕೆ ಮುಂಚೆ ಆ ಬೀದಿನಲ್ಲೇ ಪ್ರಾಣವಾಯಿತು. ಅಷ್ಟು ದೊಡ್ಡ ಬಿಲ್ಡಿಂಗ್ ಕಟ್ಟಿಸಿದ್ರೆ ಬಿಲ್ಡಿಂಗಲ್ಲೂ ಪ್ರಾಣ ಹೋಗಲಿಲ್ಲ. ಅದೆಷ್ಟೋ ಲಕ್ಷ ಖರ್ಚು ಮಾಡಿ ಕಾರ್ ತೊಗೊಂಡೋದಕ್ಕೆ ಕಾರಲ್ಲೂ ಪ್ರಾಣ ಹೋಗಲಿಲ್ಲ. ಮತ್ತು ಎಲ್ಲೋಯ್ತು, ಬೀದಿನಲ್ಲೋಯ್ತು ಪ್ರಾಣ. ಅಂದಾಗ ಶರೀರ ಅನ್ನತಕ್ಕಂಥ ದೇಶ ಕಾಲದಲ್ಲಿದೆ, ಹೋಗುತ್ತೆ, ಹೌದಾ? ನೀನು ದೇಶ ಕಾಲದಲ್ಲಿರ್ತಕ್ಕಂಥನಲ್ಲ, ಹುಟ್ಟು ಅಷ್ಟೇ. ಸಂತಾನ ಆಯಿತು, ಎಲ್ಲಿ ಹೇಗೆ? ಅದೇ ನರ್ಸಿಂಗ್ ಹೋಮಲ್ಲಿ ಸಿಸೇರಿಯನ್ ಆಪ್ರೇಷನ್. ಈಗಿನ ಕಾಲಕ್ಕೆ ನಾರ್ಮಲ್ ಡೆಲಿವರಿ ಆದರೆ ಏನೋ ಡಿಫೆಕ್ಟ್ ಇದೆ ಅಂತ, ಸಿಸೇರಿಯನ್ ಆದರೆ ಓಕೆ, ಒಳ್ಳೆಯದು. ನಿಜವಾದ ಎಷ್ಟು ಮೋಸ ನಡೆಯುತ್ತೆ ಏನೋ. ಈ ಸರ್ಕಾರದ ಕೇಳಲ್ಲ ಮಾಡೋದು. ಎಲ್ಲೋ ಒಂದು ಕಡೆ ಸಿಸೇರಿಯನ್ ಆಪ್ರೇಷನ್ ಮಾಡಬೇಕು ಅಂದರು. ಮತ್ತು ಆ ಡಾಕ್ಟ್ರ್ ಫ್ರೆಂಡ್ ಇನ್ನೊಬ್ಬ ಇದ್ದ, ಇವ್ರ ಫ್ರೆಂಡು, ಅವನಿಗೆ ಫೋನ್ ಮಾಡಿದ್ರೆ, ಇಲ್ಲ ನಾನು ಡಾಕ್ಟ್ರಿಗೆ ಹೇಳ್ತೀನಿ ಬಿಡಿ ಅಂದ್ಬಿಟ್ಟು ನಾರ್ಮಲಿ ಡೆಲಿವರಿ ಮಾಡಿಸಿದ್ರು. ಯಾರನ್ನು ನಂಬೋದು? ಇರಲಿ, ಅಂದರೆ ಎಲ್ಲಿ ಹುಟ್ಟಿದ್ರು ಅಂತಾರೆ. ಅಂದರೆ ಹುಟ್ಟಬೇಕಾದ್ರೆ ದೇಶ ಕಾಲದಲ್ಲಿ ಹುಟ್ಟೋದು, ಸಾಯಬೇಕಾದ್ರೂ ದೇಶ ಕಾಲದಲ್ಲಿ. ಯಾವುದಾದ್ರೆ ದೇಶ ಕಾಲದಲ್ಲಿದೆಯೋ ಅದು ಸಾಯುತ್ತೆ, ಯಾವುದಾದ್ರು ದೇಶ ಕಾಲದಲ್ಲಿ ಅದೇ ಹುಟ್ಟುತ್ತೆ, ಹೌದಾ? ಅಂದಾಗ ಹುಟ್ಟು ಸಾವು ಅನ್ನತಕ್ಕಂಥ ದೇಶ ಕಾಲದಲ್ಲಿ. ನೀನು ದೇಶ ಕಾಲದಲ್ಲಿರ್ತಕ್ಕಂಥ ಅಲ್ಲ. ನೀನೊಂದು ಯಾವುದದು? ಶರೀರ, ಇಂದ್ರ, ಬುದ್ಧಿ, ಮನಸ್ಸಾಂಗ ಎಲ್ಲವನ್ನು ಬಿಡಿಸ್ಕೊಂಡಿರ್ತಕ್ಕಂಥ ಇರುವಿಕೆ ದೇಶ ಕಾಲದಲ್ಲಿ ಇರೋದಲ್ಲ ಅದು. ಆದ ಕಾರಣ ಮೃತ್ಯು ಭಯ ಇಲ್ಲ ಅಂದರೆ ಇನ್ಯಾವ ಭಯನೂ ಇಲ್ಲ. ನಮಗೆಲ್ಲ ಭಯನೂ ಮೃತ್ಯು ಭಯಕ್ಕೋಸ್ಕರ ಸೇರಿಕೊಂಡಿದೆ. ಮೃತ್ಯು ಇಲ್ಲ ಅಂದರೆ ಯಾವ ಭಯ ಅಂತ ಅಭಯಂ ಅನಿಧನಂ, ಸಾವಿಲ್ಲದಿರತಕ್ಕಂಥ ತತ್ವತಃ ಯಾವ ರೀತಿ ಇದೆಯೋದು ಅದನ್ನು ಅನುಭವದಲ್ಲಿ ಯಾರು ಗುರುತಿಸ್ತಾರೋ ಅಭಿಜಾನಾತಿ. ಅದು ಪ್ರವಚನ ಅಂದರೆ ಈ ಏನೋ ಸುಮ್ಮನೆ ಹೇಳ್ಕೊಂಡು ಹೋಗ್ಬೇಕು ಅಂತಾರೆ. ನಮ್ಮ ಪಾಡ ನಾವು ನಿದ್ದೆ ಮಾಡ್ತೀವೋ ಏನು ಮಾಡ್ತೀವೋ ಒಟ್ಟಿನಲ್ಲಿ ಸುಮ್ಮನೆ ಹೇಳ್ಕೊಂಡು ಹೋಗ್ಬೇಕಂತ ಅಲ್ಲ. ಪ್ರವಚನ ಅಂದರೆ ಪ್ರಕರ್ಷೇಣ ವಚನಂ. ಮತ್ತು ಅದನ್ನು ಸ್ಪಷ್ಟ ಮಾಡ್ತಾರೆ ಶಂಕರಾಚಾರ್ಯರು, ಯಥಾವತ್ ಕಥನಂ. ಆ ವಸ್ತುಸ್ಥಿತಿ ಯಾವ ರೀತಿ ಇದೆಯೋ ಆ ರೀತಿ ಬಿಡಿಸಿ ತೋರಿಸ್ತಕ್ಕಂಥದ್ದು, ಅನುಭವದಲ್ಲಿ ತೋರಿಸ್ತಕ್ಕಂಥದ್ದು ಪ್ರವಚನ. ಅದು ಬಿಟ್ಬಿಟ್ಟು ಸುಮ್ಮನೆ ನೀವು ಹೇಳ್ಕೊಂಡು ಹೋಗಿ ನಮ್ಮ ಪಾಡು ನಾವೇನೋ ಮಾಡ್ಕೊತೀವಿ ಅಂದರೆ. ಈ ಚಿನ್ಮಯ ಮಿಷನ್ ಅವ್ರು ಬಂದಮೇಲೆ ಇವತ್ತು 60 ವರ್ಷದ ಈಚೆ ಪ್ರವಚನಗಳು ಯಾರು ನಡೀಬೇಕು ಅನ್ನೋದಕ್ಕೆ ಒಂದು ನಿಯಮ ತೊಗೊಂಬಂದ್ರು ಅವರು. ಇಲ್ಲ ಅಂದರೆ ದೇವಸ್ಥಾನದಲ್ಲಿ ಈಗಲೂ ಕೆಲವು ಕಡೆ ಯಾವ ರೀತಿ ನಡೆಯುತ್ತೆ ಅಂದರೆ ಹೂಬತ್ತಿ ಮಾಡ್ತಾ ಕೂತಿರ್ತಾರೆ, ಹೂ ಕಟ್ತಾ ಇರ್ತಾರೆ, ಇವ್ರು ಹೇಳ್ತಾ ಇರ್ತಾರೆ. ಈ ಚಿನ್ನ ಮಿಷನ್ದಲ್ಲಿ ಬಂದಮೇಲೆ ನಾವು ನಿಯಮ ತೊಗೊಂಬಂದರು, ಈ ರೀತಿ ನಡೀಬೇಕು ಪ್ರವಚನಗಳಂತ. ಅಷ್ಟು ಮುಂಚೆ ಎಲ್ಲ ಹೂಬತ್ತಿ ಮಾಡೋದು, ಪರಡಿ ಮಾಡೋದು, ಹೂ ಕಟ್ಟೋದು, ಮತ್ತು ಅವ್ರು ಹೇಳೋರು ಹೇಳ್ತಿರೋದು ಅಲ್ಲ. ಆ ತತ್ವತಃ ಯಾವ ರೀತಿ ಇದೆಯೋ ವಸ್ತುಸ್ಥಿತಿ ಆ ರೀತಿ ಗುರುತಿಸ್ಬೇಕು ಶ್ರವಣ ಮಾಡೋರು. ಹೇಳತಕ್ಕಂಥವ್ರು ಗುರುತಿಸ್ಲಿಕ್ಕೆ ಅನುಕೂಲವಾಗಿ ಹೇಳಬೇಕು, ಅನುಭವ ತಗೊಂಡು, ಹೌದಾ? ಆ ರೀತಿ ಯಾರು ಗುರುತಿಸ್ತಾರೋ ತತಃ ಮಾಂ ಏವಂ ತತ್ವತಃ ಜ್ಞಾತ್ವ. ಈ ರೀತಿ ಅನುಭವದಲ್ಲಿ ವಸ್ತುಸ್ಥಿತಿ ಗುರುತಿಸಿ ಯಾರು ತಿಳ್ಕೊಳ್ತಾರೋ ವಿಷತೆ ತದನಂತರಂ, తర్వాత ಆಮೇಲೆ ನನ್ನನ್ನೇ ಸೇರಿಕೊಳ್ತಾರೆ. ಮಾಮೇವ
ನ ಅತ್ರ ಜ್ಞಾನಾಂತರ ಪ್ರವೇಶ ಕ್ರಿಯೆ ಭಿನ್ನೆ ವಿವಕ್ಷಿತೆ. ತಿಳ್ಕೊಂಡು ಸೇರ್ತಾರೆ ಅಂದರೆ ತಿಳ್ಕೊಳ್ಳೋದೊಂದು, ಪರಮಾತ್ಮ ಸೇರೋದೊಂದು. ಈ ರೀತಿ ಅಲ್ಲ. ಇಲ್ಲಿ ಸ್ವಾಮಿ ದೃಷ್ಟಾಂತ ಬರೀತಾರೆ. ಜ್ಞಾತ ವಿಶತೆ, ಅರಿತು ಪ್ರವೇಶಿಸುತ್ತಾನೆ ಎಂಬುದು ಯಾವ ರೀತಿ ಅಂದರೆ ಕಣ್ಣು ಬಿಟ್ಟು ನೋಡುತ್ತಾನೆ, ಕಣ್ಣು ಬಿಟ್ಟು ನೋಡ್ತಾನೆ. ಇನ್ನು ಕಣ್ಣು ಬಿಡೋದು ನೋಡೋದು ಎರಡು ಒಂದಲ್ವ? ಅಥವಾ ಇಲ್ಲಿ ಇದು ಆಗ್ಬೋದು. ಏನು, ಕಣ್ಣು ಬಿಟ್ಟು ನೋಡ್ತಿದ್ದಾನೆ ನಾವು ಇಲ್ಲಿ ಪ್ರವಚನದಲ್ಲಿ ಕಣ್ಣು ಬಿಟ್ಕೊಂಡು ನನ್ನೇ ನೋಡ್ತಿದ್ದಾರೆ ಅಂದ್ರೂ ಬಹುಶಃ ಕಣ್ಣು ಬಿಟ್ಕೊಂಡು ನಿದ್ದೆ ಮಾಡೋದು ಅಭ್ಯಾಸ ಮಾಡಿರ್ಬೋದು. ಇದು ಒಂದು. ಮತ್ತು ನನ್ನ ಕಡೆಗೆ ಕಣ್ಣೇನೋ ಬಿಟ್ಟಿದ್ದಾರೆ, ಬಟ್ ಮನಸ್ಸಲ್ಲಿ ಇನ್ನೇನೋ ಯೋಚನೆ ಮಾಡ್ತಿದ್ದಾರೆ. ಅವ್ರು ನಿಜವಾಗಿ ನೋಡ್ತಿರೋ ಅಂದ್ರೆ ಇಲ್ಲ. ಅದಕ್ಕೆ ಇನ್ನೊಂದು ಬೇರೆ ದೃಷ್ಟಾಂತ ನಾವು ತಗೊಂಡ್ರೆ, ಕಣ್ಣು ಬಿಟ್ಟು ನೋಡ್ತಾರೆ, ಕಣ್ಣು ಬಿಡೋದು ನೋಡೋದು ಎರಡು ಒಂದೇ ಕ್ರಿಯೆ, ಹೌದಾ? ಇನ್ನೊಂದು ಬೇರೆ ದೃಷ್ಟಾಂತ. ಊಟ ಮಾಡಿ ಹಸಿವನ್ನು ಊಟ ಮಾಡಿ ಹೊಟ್ಟೆ ತುಂಬಿಸ್ಕೋಬೇಕು ಅಂದರೆ, ಊಟ ಮಾಡಿದ್ಮೇಲೆ ಹೊಟ್ಟೆ ತುಂಬಿಸ್ಕೊಳ್ಳೋಕೆ ಏನು ಮಾಡಬೇಕು? ಊಟ ಮಾಡೋದು ಹೊಟ್ಟೆ ತುಂಬಿಸ್ಕೊಳ್ಳೋದು. ಅದೇ ರೀತಿಯಲ್ಲಿ ಆ ತತ್ವನ ಅನುಭವ ಗುರುತಕ್ಕಂಥದ್ದನ್ನು ಪ್ರವೇಶ ಮಾಡಬೇಕು ಅಷ್ಟೇ ಹೊರತು ತಿಳ್ಕೊಂಡ್ಮೇಲೆ ಪ್ರವೇಶ ಮಾಡಬೇಕು ಅನ್ನತಕ್ಕಂಥದ್ದಿಲ್ಲ. ಸೊ ಭಾಳಷ್ಟು ಜನ ಈಗಲೂ ಮಾಡ್ತಿರ್ತಾರೆ. ರಮಣ ಮಹರ್ಷಿಗಳು ಹೇಳಿದ್ರು ಅಂತ. ರಮಣ ಮಹರ್ಷಿ ನಿಜವಾಗ್ಲೂ ಮಾತಾಡಿದ ಭಾಳ ಕಮ್ಮಿ. ರಮಣ ಮಹರ್ಷಿಗಳು ಹೇಳಿದರು ಅಂತ ಅವ್ರ ಶಿಷ್ಯರು ಬರೆದಿರೋದೇ ಜಾಸ್ತಿ ಗ್ರಂಥಗಳಲ್ಲಿ. ಸೊ ನಾನು ಯಾರು ಅನ್ನತಕ್ಕಂಥ ವಿಚಾರ ಮಾಡು, ನಾನು ಯಾರು ಅನ್ನೋದು ತಿಳ್ಕೊ ಅಂತ ಹೇಳಿದ್ರು. ಇವರೇನು ಮಾಡ್ತಾರೆ ಅಂದರೆ ನಾನು ಯಾರು ನಾನು ಯಾರು ನಾನು ಯಾರು ನಾನು ಯಾರು ಅಂತ ಒಂದಷ್ಟು ಸ್ವಲ್ಪ ಹೊತ್ತು ಜಪ ಮಾಡ್ತಾರೆ. ಆಮೇಲೆ ನಾನು ಬ್ರಹ್ಮ ಅಂತ ಶುರು ಮಾಡ್ತಾರೆ. ನೀನು ಶರೀರವಾಗೇ ಇದ್ದೀಯ, ಇದಲ್ಲ. ಇನ್ನೊಂದು ತಿಳ್ಕೊಂಡ್ಮೇಲೆ ನಾವು ಅದೇ ರೀತಿ ಅಹಂ ಬ್ರಹ್ಮಾಸ್ಮಿ ನಾನು ಬ್ರಹ್ಮ ಅಂದ್ಬಿಟ್ಟು ಅನುಷ್ಠಾನ ಮಾಡಿದ್ರೆ ಆಮೇಲೆ ಅನುಭವಕ್ಕೆ ಬರುತ್ತೆ ಅಂತಾರೆ. ತಿಳ್ಕೊಂಡ್ಮೇಲೆ ಅನುಭವಕ್ಕೆ ಬರಲಿಕ್ಕೆ ಏನು ಮಾಡೋ ಅವಶ್ಯಕತೆ ಇಲ್ಲ. ತಿಳ್ಕೊಳ್ಳೋದು ಅನುಭವಕ್ಕೆ ಬರೋದು ಎರಡು ಒಂದೇ. ಇಲ್ಲಿ ಸುಮ್ಮನೆ ಮಾತು ಕೇಳ್ತೀನಿ ಅಂತ ತಿಳ್ಕೊಂಡು ನನ್ನನ್ನೇ ಪ್ರವೇಶ ಮಾಡ್ತಾನೆ ಅನ್ನತಕ್ಕಂಥದ್ದು. ಸೊ ಈಗ ಜ್ಞಾನನಿಷ್ಠೆ ಅಂದರೆ ಏನು ಅನ್ನತಕ್ಕಂದ್ರೆ ಒಂದು ಸ್ವಲ್ಪ ವಿವೇಕ ಮಾಡ್ತಾರೆ ಭಾಷೆಯಲ್ಲಿ, ಅದನ್ನು ನೋಡೋಣ. ಜ್ಞಾನನಿಷ್ಠೆ ಅಂದರೆ ತಿಳ್ಕೊಂಡು ಪರಮಾತ್ಮ ಸೇರಿಕೊಳ್ತಾನೆ ಅಂದಾಗ ಸೇರ್ಕೊಳ್ಳೋಕ್ಕೆ ಇನ್ನೇನಾದ್ರು ಮಾಡಬೇಕಲ್ವೇ ಅನ್ನತಕ್ಕ ಪ್ರಶ್ನೆ ಬಂದರೆ ಆ ರೀತಿ ಇಲ್ಲಪ್ಪ. ಮತ್ತೇನು, ಜ್ಞಾನಸ್ಯ ಸ್ವಾತ್ಮ ಉತ್ಪತ್ತಿ ಪರಿಪಾಕ ಹೇತು ಯುಕ್ತಸ್ಯ ಅಂದರೆ ಆ ಜ್ಞಾನ ಅನ್ನತಕ್ಕಂಥದ್ದು ಸ್ವ ಆತ್ಮ, ತನ್ನ ಆತ್ಮದ ತಿಳುವಳಿಕೆ ಅನ್ನತಕ್ಕಂಥದ್ದು ಆಗಿ ಪರಿಪಾಕ ಹೇತು ಯುಕ್ತಸ್ಯ, ಅದು ಪರಿಪಕ್ವತೆಗೆ ಬರಬೇಕಾದ್ರೆ ಯಾವ ಸಂದೇಹ ಅನ್ನತಕ್ಕಿಲ್ಲ. ಅಜ್ಞಾನ ಅಥವಾ ಅದರ ಕಾರ್ಯದ ಅಡಚಣೆ ಇಲ್ಲದೆ ನಮಗೆ ಸ್ಪಷ್ಟವಾಗಿ ಅನುಭವದಲ್ಲಿ ಗೊತ್ತಾಗದೆ ಪರಿಪಕ್ವತೆ. ಪ್ರತಿಪಕ್ಷ ವಿಹೀನಸ್ಯ ಅಂದರೆ ಜ್ಞಾನವು ಯಾವ ಅಡ್ಡಿ ಇಲ್ಲದೆ ಸ್ಪಷ್ಟವಾಗದೆ ಪರಿಪಾಕವು, ಮತ್ತು ಯಾವ ಅಡ್ಡಿನೂ ಇಲ್ಲ ಅದಕ್ಕೆ. ಅಜ್ಞಾನದ ಅಥವಾ ಅದರ ಕಾರ್ಯದ ಅಡಚಣೆ ಇಲ್ಲದೆ ಯತ್ ಆತ್ಮಾನುಭವ ನಿಶ್ಚಯ ಅವಸಾನತ್ವ, ಅನುಭವದಲ್ಲಿ ತನ್ನ ಸ್ವಸ್ವರೂಪವನ್ನು ನಿಶ್ಚಯ ಮಾಡಿಕೊಳ್ತಾನೋ ತಸ್ಯ ನಿಷ್ಠಾ ಶಬ್ದ ಅಭಿಲಾಪಾತ್ ಅಂದರೆ ಅದನ್ನೇ ಜ್ಞಾನನಿಷ್ಠೆ ಅಂತಾರೆ. ಅಂದರೆ ತನ್ನ ಸ್ವರೂಪವನ್ನು ಅನುಭವದಲ್ಲಿ ಯಾವುದೇ ಅಡ್ಡಿ ಇದ್ದೀರ, ಪ್ರತಿಪಕ್ಷ ಇದ್ದೀರ ಗುರುತಿಸ್ತಕ್ಕಂಥದ್ದು ಜ್ಞಾನನಿಷ್ಠೆ. ಇದು ಒಂದು. ಮತ್ತು ಇನ್ನೊಂದು ರೀತಿಯೂ ಹೇಳ್ತಾರೆ ಜ್ಞಾನನಿಷ್ಠೆ ಅಂದಾಗ ಶಾಸ್ತ್ರ ಆಚಾರ್ಯ ಉಪದೇಶೇನ, ಶಾಸ್ತ್ರ ಮತ್ತು ಆಚಾರ್ಯರ ಉಪದೇಶದಿಂದ ಜ್ಞಾನೋತ್ಪತ್ತಿ ಪರಿಪಾಕ ಹೇತು, ಜ್ಞಾನ ಉತ್ಪತ್ತಿಯಾಗಿ ನಮ್ಮಲ್ಲಿ ಅದು ಪರಿಪಕ್ವತೆ ಪಡಿಬೇಕಂದ್ರೆ ಅಂದರೆ ಯಾವುದೇ ಸಂದೇಹ ಇಲ್ದಿರ ಆ ಅನುಭವದಲ್ಲಿ ನಾವು ಉಳಿಬೇಕಂದ್ರೆ ಸಹಕಾರಿ ಕಾರಣ ಸಾಕಷ್ಟು ಭಗವದ್ಗೀತೆ ಹೇಳಿದರೆ. ಈ ಇಷ್ಟಕ್ಕೆ ಮುಂಚೆನೂ ಕೃಷ್ಣ ಪರಮಾತ್ಮ ಹೇಳಿದ್ದಾರೆ ಏನಂಥದ್ದು, ಅಹಂಕಾರ ರಹಿತವಾಗಿ ಕರ್ಮಗಳನ್ನು ಮಾಡತಕ್ಕಂಥದ್ದು, ಇಷ್ಟ ಅನಿಷ್ಟ ಪರಗಳ ಮನಸ್ಸನ್ನು ಸಮಾಧಾನ ಇಟ್ಕೊಳ್ತಕ್ಕಂಥದ್ದು, ಬುದ್ಧಿ ವಿಶುದ್ಧತ್ವಾದಿ
ಬುದ್ಧಿ, ಶುದ್ಧ ಬುದ್ಧಿ, ಅಹಂಕಾರ ಬಿಡತಕ್ಕಂಥದ್ದು, ಕಾಮಕ್ರೋಧ ಬಿಡತಕ್ಕಂಥದ್ದು, ಇಂದ್ರಿಯ ನಿಗ್ರಹ, ಮನೋನಿಗ್ರಹ ಇವೆಲ್ಲ ಹೇಳಿದ್ರಲ್ಲ, ಇವನ್ನೆಲ್ಲ ಅನುಷ್ಠಾನ ಮಾಡಿಕೊಂಡು ಅಮಾನಿತ್ವಾದಿಚ, ಅಮಾನಿತ್ವ, ಮದಮಿತ್ತಮ, ಅಹಿಂಸಾ, ಕ್ಷಾಂತಿರಾಜ್ಯ, ಆಚಾರ್ಯೋಪಾಸನ, ಶೌಚಂ, ಸ್ಥೈರ್ಯ, ಈ ಒಂದು ಗುಣಗಳು ಏನಿದೆಯೋ ಇದನ್ನು ಅಭ್ಯಾಸ ಅಂದರೆ ತಂದುಕೊಂಡು ಶ್ರವಣ ಮಾಡಿ ಯಾರು ಸ್ವಸ್ವರೂಪ ನಿಲ್ತಾರೋ, ಕ್ಷೇತ್ರಜ್ಞ ಪರಮಾತ್ಮ ಏಕತ್ವಜ್ಞಾನಸ್ಯ, ಕ್ಷೇತ್ರಜ್ಞ ಪರಮಾತ್ಮ ಇವರಿಬ್ಬರು ಬೇರೆ ಬೇರೆ ಅಲ್ಲ, ಎರಡು ಒಂದೇನೇ. ಈ ರೀತಿಯಲ್ಲಿ ಕರ್ತೃತ್ವಾದಿ ಕಾರಕ ಭೇದ ಬುದ್ಧಿ ನಿಬಂಧನ ಸರ್ವಕರ್ಮ ಸನ್ಯಾಸ ಸಹಿತಸ್ಯ. ಕರ್ತೃತ್ವ, ನಾನು ಕರ್ತೃ ಅನ್ನತಕ್ಕಂಥದ್ದು, ಕಾರಕ ಅಂದರೆ ಕರ್ಮದಲ್ಲಿ ಏನೇನು ಉಪಯೋಗಿಸ್ತೀವೋ ಅವು ಆ ಕಾರಕಗಳು. ಈ ಭೇದ ಬುದ್ಧಿ ಅನ್ನತಕ್ಕಂಥದ್ದನ್ನು ಸಂಪೂರ್ಣ ಬಿಟ್ಟು ಸರ್ವಕರ್ಮ ಸನ್ಯಾಸ, ಎಲ್ಲ ಕರ್ಮಗಳಿಗೂ ಸನ್ಯಾಸವನ್ನು ಮಾಡಿ. ಅದ ಈ ಸನ್ಯಾಸ ಎರಡಿದೆ. ಒಂದು, ಕರ್ಮದಿಂದ ಜ್ಞಾನ ಆಗೋಲ್ಲ ಮತ್ತು ಸುಖ ಸಿಗೋಲ್ಲ ಅನ್ನತಕ್ಕ ವಿವೇಕಾಗಿ ಎಲ್ಲ ಕರ್ಮಗಳು ಬಿಟ್ಬಿಡತಕ್ಕಂಥ ಕರ್ಮ ಸನ್ಯಾಸ. ಹೌದಾ? ಅದೇ ಆ ರೀತಿ ನಾವು ಕರ್ಮಗಳನ್ನು ಬಿಡಲಿಕ್ಕೆ ಆಗೋಲ್ಲ, ಗೃಹಸ್ಥ ಜೀವನದಲ್ಲೇ ಇರತಕ್ಕಂಥದ್ದಿದೆ ಅಂದರೆ ಆಗ ಕರ್ತೃತ್ವ ಮತ್ತು ಫಲಾಪೇಕ್ಷೆ ಬಿಡತಕ್ಕಂಥ ಕರ್ಮ ಸನ್ಯಾಸ ಆಗುತ್ತೆ. ಈ ರೀತಿ ಸ್ವ ಆತ್ಮ ಅನುಭವ ನಿಶ್ಚಯ ರೂಪೇಣ ತನ್ನ ಅನುಭವ, ಆತ್ಮದ ಗುರುತಿಸುವಿಕೆ ಅನುಭವದಿಂದ ಯತ್ ಅವಸ್ಥಾನ ಗುರುತಿಸ್ತಕ್ಕಂಥದ್ದು ಮತ್ತು ಅಲ್ಲಿ ಉಳಿಯತಕ್ಕಂಥ ಅದೇ ದೃಷ್ಟಿನಲ್ಲಿ ಏನಿದೆಯೋ ಅದು ಜ್ಞಾನನಿಷ್ಠ ಇತಿ ಉಚ್ಯತೆ. ಪರಾಜ್ಞಾನನಿಷ್ಠ, ಶ್ರೇಷ್ಠವಾದ ಜ್ಞಾನನಿಷ್ಠೆ. ಅಂದರೆ ಇಲ್ಲಿ ಜ್ಞಾನನಿಷ್ಠೆ ಅಂದರೆ ಏನಪ್ಪ? ಸ್ವಸ್ವರೂಪದಲ್ಲಿ ಉಳಿಯತಕ್ಕಂಥದ್ದು. ಸ್ವಾಮಿಗಳು ಭಾಳ ಸಿಂಪಲ್ಲಾಗಿ ಆ ಜ್ಞಾನನಿಷ್ಠೆ ಅನ್ನತಕ್ಕಂಥದ್ದನ್ನು ಇಲ್ಲಿ ತಿಳಿಸ್ತಾರೆ. ಅದನ್ನು ಜ್ಞಾಪಕ ಇಟ್ಕೊಳ್ಳಿ, ನೋಟ್ ಮಾಡ್ಕೊಳ್ಳಿ ಬೇಕಾದರೆ. ಕಾಕಗಾಗಂಗೆ ಜ್ಞೇಯಂ ಜ್ಞಾನನಿಷ್ಠ, ಜ್ಞಾನ ಸಾಧನದಲ್ಲಿ ನೆಲೆ ನಿಂತಿರೋ ಜ್ಞಾನಿ. ಜ್ಞಾನನಿಷ್ಠ ಅಂದರೆ ಜ್ಞಾನ ಸಾಧನದಲ್ಲಿ ನೆಲೆ ನಿಂತಿರುವ ಜ್ಞಾನಿ. ಅಂದರೆ ಅಂತಃಕರಣ ಶುದ್ಧಿಗೋಸ್ಕರವಾಗಿ ಏನು ಕರ್ಮ ಮಾಡಬೇಕು ಅದನ್ನು ಮಾಡಿಕೊಳ್ತಾ, ಮತ್ತು ಅಂತಃಕರಣ ಏಕಾಗ್ರತೆಗೋಸ್ಕರವಾಗಿ ಉಪಾಸನೆ ತಕ್ಕ ಮಾಡಿಕೊಳ್ತಾ ಮತ್ತು ಶ್ರವಣ ಮಾಡಿಕೊಂಡಿರ್ತಕ್ಕಂಥ ಇದನ್ನು ಜ್ಞಾನಿಷ್ಠ, ಜ್ಞಾನ ಸಾಧನದಲ್ಲಿ ನೆಲೆ ನಿಂತಿರುವ ಜ್ಞಾನಿ ಇದೊಂದು. ಮತ್ತು ಜ್ಞಾನವನ್ನು ಪಡೆದಿರ್ತಕ್ಕಂಥವನು ಅದೇ ದೃಷ್ಟಿನಲ್ಲಿ ಉಳಿದಿರ್ತಕ್ಕಂಥವನು, ಅದನ್ನು ಜ್ಞಾನನಿಷ್ಠ ಅಂತಾರೆ. ಮತ್ತು ಪಡೆದು ಇವಾಗ ಸಾಮಾನ್ಯ ಕೆಲವರು ಏನು ಮಾಡ್ತಿದ್ದಾರೆ, ಭಾಳಷ್ಟು ಸಂಪ್ರದಾಯದವರು ನನಗೆ ಆತ್ಮಜ್ಞಾನ ಆಗಿಬಿಟ್ಟಿದೆ, ನನಗೇನು ಅಂಟಲ್ಲ ಅಂದ್ಬಿಟ್ಟು ಹೆಂಡ ಕುಡ್ಕೊಂಬರ್ತಾರೆ ಪ್ರವಚನ. ನಿಜವಲ್ಲ ಇದ್ದಾರೆ, ಹೆಂಡ ಕುಡ್ಕೊಂಬರ್ತಾರೆ ಪ್ರವಚನ ಮಾಡೋಕ್ಕೆ. ಏನಂದ್ರೆ ಹೆಂಡ ಕುಡಿದ್ರೂ ನನಗೇನು ಅಂಟಲ್ಲ ಅಂತ. ನಿಜವಲ್ಲ, ಅದು ಸರಿಯಲ್ಲ. ಅರ್ಥ ಆಗಿಬಿಟ್ಟಿದೆ ನನಗೆ, ಯಾವುದು ಅಂಟಲ್ಲ. ಈಗ ನಾನು ಏನು ಬೇಕಾದ್ರೂ ಮಾಡ್ತೀನಿ. ಸಮಾಜ ರೀತಿ ನೀತಿಯನ್ನು ಕೆಡಿಸ್ತಕ್ಕಂಥದ್ದು, ಸಮಾಜನ ಅಧರ್ಮ ಮಾರ್ಗದಲ್ಲಿ ಕರ್ಕೊಂಡು ಹೋಗತಕ್ಕಂಥ ಯಾವುದೇ ವ್ಯವಹಾರ ಅವನಲ್ಲಿರೋಲ್ಲ. ಅವನು ಏನು ಮಾಡ್ತಾನೋ ಅದೇನು ಶಾಸ್ತ್ರ ಪ್ರಕಾರ ಇರುತ್ತದೋ, ಆದರೆ ಶಾಸ್ತ್ರ ನೋಡಿಕೊಂಡೇ ಮಾಡ್ತಾನೋ ಇಲ್ಲ. ಅವನು ಮಾಡಿದ್ದೇ ಲೋಕಕ್ಕೆ ಆದರ್ಶವಾಗುತ್ತೆ. ಇವಾಗ ರಮಣ ಮಹರ್ಷಿಗಳು ಕಲ್ಪನೆ ಹಾಕ್ಕೊಂಡು ಕೂತ್ಕೊಂಡ್ರು ಒಂದು ಕಡೆ. ನಿಜವಲ್ಲ, ಅವ್ರ ಫೋಟೋ ನೋಡಿ ಅವ್ರ ಜೀವನ ನೋಡಿದ್ರೆ ಮುಮುಕ್ಷಾಗಿ ಅವನಿಗೆ ನಾನು ಹೀಗಿರಬೇಕು ಅನಿಸುತ್ತೆ. ವಿವೇಕಾನಂದ ಆಗಿನ ಕಾಲಕ್ಕೆ ಫಾರಿನ್ ಹೋಗತಕ್ಕಂಥದ್ದು ನಿಷಿದ್ಧ, ಈಗಲೂ ಅಷ್ಟೇ. ಯಾಕೆಂದರೆ ಅವೆಲ್ಲ ನಾಸ್ತಿಕ ದೇಶಗಳು. ಅಲ್ಲಿ ಹೋದರೆ ನಾಸ್ತಿಕ ಬುದ್ಧಿ ಬರುತ್ತೆ ನಿನಗೆ. ಅಷ್ಟೇ ಅಲ್ಲ, ಅಲ್ಲಿನ ಆಹಾರ ಪದ್ಧತಿ ಅದೆಲ್ಲ ಸರಿ ಹೋಗಲ್ಲ. ಆದ ಕಾರಣ ಸಮುದ್ರ ದಾಟ ಹೋಗೋತಕ್ಕ ನಿಷಿದ್ಧ ಸನ್ಯಾಸಿಗೆ. ಬಟ್ ಆಗಿನ ಕಾಲಕ್ಕೆ ಧೈರ್ಯ ಮಾಡಿ 3 ದಿವಸ ಆ ಯಾವುದು ಕನ್ಯಾಕುಮಾರಿನಲ್ಲಿ ಕೂತ್ಕೊಂಡು ಯೋಚನೆ ಮಾಡ್ತಾರೆ, ಹೋಗಲೋ ಬೇಡ ಅಂತ. ಆಮೇಲೆ ನಿಶ್ಚಯ ಮಾಡ್ತಾರೆ. ಹೋದರು. ಈ ಮಿನಿಸ್ಟ್ರುಗಳು ಸಾಕಷ್ಟು ಜನ ಹೋಗಿದ್ದಾರೆ. ಈ 70 ವರ್ಷದಿಂದ ಫಾರಿನ್ ಕಂಟ್ರೀಸ್ಗೆ ಈ ಲೇಟೆಸ್ಟ್ ಮೋದಿ ಸಮೇತ ಎಲ್ಲರೂ ಹೋಗಿದ್ದಾರೆ. ಎಲ್ಲ ನಮ್ಮದು
ಭಿಕ್ಷೆಗಳು ದೇಶ ಅನ್ನತ್ತಲೇ ಹೋಗ್ತಾರೆ ಹೊರತು ಉತ್ತಮವಾದಂಥ ದೇಶ ನಿಮ್ಮದು ಅಂತ ಯಾರು ಇಷ್ಟೊಂದು ಬಂದಿಲ್ಲ ಈ ಪಾಲಿಟಿಷಿಯನ್ಸ್ ಹೋದಾಗ. ಬಟ್ ವಿವೇಕಾನಂದ ಒಬ್ಬರು ಹೋದರು, ಇಡೀ ಪ್ರಪಂಚನೇ ಫಾಲೋ ಮಾಡೋಕ್ಕೆ ಶುರುವಾಯಿತು, ಹೌದಲ್ಲ? ಸೊ ಆದ ಕಾರಣ ಜ್ಞಾನಿ ಆಗಿರ್ತಕ್ಕಂಥವ್ರು ಏನು ಮಾಡ್ತಾರೋ ಅದು ಜನಗಳಿಗೆ ಆದರ್ಶವಾಗಿರುತ್ತೆ, ಧಾರ್ಮಿಕವಾದಂಥ ಜೀವನ ಉಪದೇಶ ಆಗುತ್ತೆ ಅದರಿಂದ, ಮತ್ತು ಅಧ್ಯಾತ್ಮದ ಕಡೆಗೆ ತಿರುಗ್ತಾರೆ ಹೊರತು ಅನೈತಿಕವಾಗಿರ್ತಕ್ಕಂಥ ವ್ಯವಹಾರ ಇರೋಲ್ಲ. ಆದ ಕಾರಣ ಜ್ಞಾನನಿಷ್ಠ ಅಂದರೆ ಜ್ಞಾನ ಸಾಧನದಲ್ಲಿ ನೆಲೆ ನಿಂತಿರುವ ಜ್ಞಾನಿ ಅಂತ ಒಂದು ಅರ್ಥ, ಮತ್ತೊಂದು ಜ್ಞಾನವನ್ನು ಪಡೆದು ಜ್ಞಾನ ಸಾಧನೆಗಳಲ್ಲಿ ನೆಲೆ ನಿಂತಿರುವುದು. ಸೊ ಈ ಜ್ಞಾನನಿಷ್ಠ ಅನ್ನತಕ್ಕಂಥದ್ದು ಭಕ್ತಿ ಪರಾಭಕ್ತಿಯಿಂದಲೇ ಸಾಧ್ಯ ಅನ್ನತಕ್ಕಂಥದ್ದನ್ನು ಹೇಳಿ ಮುಂದೆ ಆ ಭಕ್ತಿ ಯೋಗದ ಹೊಗಳಿಕೆ ಅಂದರೆ ಅದನ್ನು ಸ್ತುತಿ ಮಾಡ್ತಾ, ಸ್ತುತಿ ಯಾಕಪ್ಪ ಅಂದರೆ ಈ ಶಾಸ್ತ್ರದಲ್ಲಿ ಯಾವುದನ್ನು ಒಂದನ್ನು ಸ್ತುತಿ ಮಾಡ್ತಾ ಹೊಗಳ್ತಕ್ಕಂಥದ್ದು ಯಾತಕ್ಕೋಸ್ಕರ ಬರುತ್ತೆ ಅಂದರೆ ನಮ್ಮಲ್ಲಿ ಅದರಲ್ಲಿ ಆಸಕ್ತಿ ಉಂಟು ಮಾಡಲಿಕ್ಕೆ. ಇವಾಗ ಸಾಮಾನ್ಯವಾಗಿ ನಾವೇನು ಮಾಡ್ತೀವಿ, ಟಿ ವಿನಲ್ಲಿ ಅಡ್ವರ್ಟೈಸ್ಮೆಂಟ್ ನೋಡ್ತೀವಿ, ಹೌದಾ? ನೋಡಿ ತೊಗೊಳ್ತೀವಿ. ಈಗಿನ ಕಾಲಕ್ಕಂತೂ ಇದು ಜಾಸ್ತಿ. ಒಬ್ಬಾಕಿ ಯಾರೋ ಟಿ ವಿನಲ್ಲಿ ಅಡ್ವರ್ಟೈಸ್ಮೆಂಟ್ ನೋಡಿ ಆ ಪೂರಿ ಎಣ್ಣೆನಲ್ಲಿ ಪೂರಿ ಕರೆದ್ರೆ ಅವು ಪ್ಲೇಟಲ್ಲಿ ಹಾಕಿದ್ರೆ ಆರೋಗ್ತಿರುತ್ತೆ. ನಿಜನ ಅಂಥ ಪೂರಿ ಆ ಎಣ್ಣೆನಲ್ಲಿ ಕರೆದಾಗ ಆ ಪೂರಿ ಪ್ಲೇಟಲ್ಲಿ ಹಾಕಿದ್ರೆ ಆರೋಗ್ಬಿಟ್ರೆ ತೊಗೊಂಡು ಪ್ರಯೋಜನ ಇದೆಯಾ? ಅದು ತೋರಿಸ್ತಾನೆ ಇವರು ಆ ಎಣ್ಣೆ ಚೆನ್ನಾಗಿದೆ ಅಂತ ತಗೊಂಡು ಮಾಡಿದಂತೆ. ನೋಡಿದ್ರೆ ವಾಸನೆ ಬಾಯಿಡೋಕ್ಕಾಗಲ್ಲ, ಆ ಯಜಮಾನ ಸುಮ್ಮನೆ ತಿಂತೀರಿ. ಅದೇನು ಸುಮ್ಮನೆ ತಿಂತಾ ಇದ್ದೀರಾ? ನಾನು ಎಷ್ಟು ಶ್ರದ್ಧೆ ಭಕ್ತಿಯಿಂದ ಮಾಡಿದ್ದೀನಿ, ನಿಮಗೆ ಒಂದು ಮಾತು ಹೇಳಲಿಲ್ಲ, ಸುಮ್ಮನೆ ತಿಂತಿದ್ದೆ. ನಾನು ಏನು ಹೇಳು, ಆ ವಾಸನೆ ಬಾಯಿಡೋಕ್ಕಾಗಲ್ಲ. ಅದಕ್ಕೆ ಹಾಕಿ ಅಂತಲೇ ಟಿ ವಿನಲ್ಲಿ ಅಡ್ವರ್ಟೈಸ್ಮೆಂಟ್ ನೋಡಿ ವಾಸನೆ ಗೊತ್ತಾಗುತ್ತೆ, ಎಣ್ಣೆ ವಾಸನೆ. ಮತ್ತು ನಾನೇನು ಮಾಡಲಿ ಅಂದರೆ ಈ ಲೌಕಿಕವಾದಂಥ ಸ್ತುತಿನಲ್ಲಿ ಮೋಸ ಆಗತಕ್ಕಂಥ ಅವಕಾಶ ಇದೆ. ಅದು ಇಲ್ಲಿ ಸ್ತುತಿ ಮಾಡ್ತಾರೆ ಅಂದರೆ ಭಕ್ತಿಯ ಮಾರ್ಗವನ್ನು, ಭಕ್ತಿ ಯೋಗವನ್ನು ಹೊಗಳ್ತಾ ಇದ್ದಾರೆ ಅಂದರೆ ಮೋಸ ಮಾಡಲಿಕ್ಕಲ್ಲ, ನಮಗೆ ಆಸಕ್ತಿ ಬರಲಿ ಅಂತ ಏನು ಹೇಳ್ತಾರೆ, ಸ್ವಕರ್ಮಣ ಭಗವತೋ ಅಭ್ಯರ್ಚನ ಭಕ್ತಿಯೋಗಸ್ಯ ಸಿದ್ಧಿಪ್ರಾಪ್ತಿ ಫಲಂ ಜ್ಞಾನಿಷ್ಠ ಯೋಗ್ಯತಾ. ತನ್ನ ಕರ್ಮದಿಂದ ಭಗವಂತನನ್ನು ಅಭ್ಯರ್ಚನೆ ಮಾಡುವುದೆಂಬ ಭಕ್ತಿಯೋಗಕ್ಕೆ ಜ್ಞಾನನಿಷ್ಠೆಗೆ ತಕ್ಕ ಯೋಗ್ಯತೆ ಎಂಬ ಸಿದ್ಧಿಯನ್ನು ಪಡೆದುಕೊಳ್ಳುವುದೇ ಫಲವು. ಹೌದಾ? ಆ ಭಕ್ತಿಯೋಗಕ್ಕೆ ಜ್ಞಾನನಿಷ್ಠೆಗೆ ತಕ್ಕ ಯೋಗ್ಯತೆಯನ್ನು ಪಡೆದುಕೊಳ್ಳತಕ್ಕಂಥದ್ದೇ ಫಲ. ಅದರಿಂದ ಜ್ಞಾನನಿಷ್ಠೆಯ ಮೋಕ್ಷದಲ್ಲಿ ಪರ್ಯವಸಾನವಾಗುತ್ತದೆ. ಅದರಿಂದ ಜ್ಞಾನನಿಷ್ಠೆಯಲ್ಲಿ ಮೋಕ್ಷದಲ್ಲಿ ಪರ್ಯವಸಾನವಾಗುತ್ತದೆ. ಇದು ಶಾಸ್ತ್ರದ ನಿಶ್ಚಯವನ್ನು ಗಟ್ಟಿಗೊಳಿಸುವುದಕ್ಕಾಗಿ ಈ ಶಾಸ್ತ್ರಾರ್ಥ ಉಪಸಂಹಾರ ಪ್ರಕರಣದಲ್ಲಿ ಈಗ ಆ ಭಕ್ತಿಯೋಗವನ್ನು ಹೊಗಳುತ್ತಾರೆ ಅಂತಾರೆ. ಮುಂದಕ್ಕೆ ಆ ಶ್ಲೋಕವನ್ನು ನೋಡಿ, 56ನೇ ಶ್ಲೋಕ. ಓಂ ಶ್ರೀಕೃಷ್ಣ ಪರಬ್ರಹ್ಮಣೇ ನಮಃ. ಶ್ರೀಮದ್ಭಗವದ್ಗೀತಾ ಅಥ ಅಷ್ಟಾದಶೋऽಧ್ಯಾಯ. ಮೋಕ್ಷಸನ್ಯಾಸಯೋಗಃ. ಶ್ರೀಭಗವಾನುವಾಚ ಸರ್ವಕರ್ಮಾಣ್ಯಪಿ ಸದಾ ಕುರ್ವಾಣೋ ಮದ್ವ್ಯಪಾಶ್ರಯಃ ಮತ್ಪ್ರಸಾದಾದವಾಪ್ನೋತಿ ಶಾಶ್ವತಂ ಪದಮವ್ಯಯಂ. ಸರ್ವಕರ್ಮಾಣ್ಯಪಿ ಸದಾ ಕುರ್ವಾಣೋ ಮದ್ವ್ಯಪಾಶ್ರಯಃ ಮತ್ಪ್ರಸಾದಾದವಾಪ್ನೋತಿ ಶಾಶ್ವತಂ ಪದಮವ್ಯಯಂ. ಇದನ್ನು ಇಲ್ಲಿಗೆ ನಿಲ್ಲಿಸೋಣ, ಮತ್ತೆ ಅವಕಾಶದಲ್ಲಿ ಮುಂದಕ್ಕೆ ನೋಡೋಣ. ಓಂ ಪೂರ್ಣಮದ ಪೂರ್ಣಮಿದಂ ಪೂರ್ಣಮುದಚ್ಯತೆ